ಸೊ ನಾನು ಏನೋ ತಪ್ಪು ಮಾಡಿದೀನಿ ಅಂದ್ರೂ ಖಂಡಿತ ಮಾಡಿರ್ತೀನಿ. ಯಾಕಂದ್ರೆ ಐ ಆಮ್ ನಾಟ್ 1% ಕ್ರೆಡಿಟ್ ಆಗಕ್ ಸಾಧ್ಯ ಇಲ್ಲ ಯಾವತ್ತು ಒಂದ್ ಸಿನಿಮಾ ಮಾಡಕ್ ಬರೀ ದುಡ್ಡು ಬೇಕಾಗಿ ದುಡ್ಡೇ ಅಷ್ಟೇ ಮುಖ್ಯ ಅಲ್ಲ. ಸಿನಿಮಾ ಮಾಡಕ್ಕೆ ಕಲಾ ಸೃಷ್ಟಿ ಇಂಟರ್ನ್ಯಾಷನಲ್ ಅಂತ ಅವ್ರು ಸಿನಿಮಾ ತೋರಿಸಿದ್ವಿ. ಅವ್ರ ಮಾತುಗಳು ಕೇಳ್ಬೇಕು. ಇದು ಇಟ್ಟಾಗಲ್ಲ ಅಂದ್ರೆ ಪೂರಾ ಪ್ರೆಸ್ ಬರ್ತೀನಿ, ನಾನ್ ಮಾತಾಡ್ತೀನಿ ಪ್ರೆಸ್ ಅಲ್ಲಿ. ಅದೇ ಸ್ಪೀಡ್ ಅಲ್ಲಿ ಮಾತಾಡ್ತಾ ಅವ್ರ ಇಷ್ಟ ಆಗುತ್ತೆ ಇದು ಅಂತ. ಐ ರಿಯಲಿ ಲೈಕ್ ಹೌ ಮೈ ಕ್ಯಾರೆಕ್ಟರ್ಸ್ ಲುಕ್. ಲಂಗ ದಾವಣಿ ಕಲರ್ಸ್ ಆಗಿರ್ಬೋದು ಪ್ರತಿಯೊಂದು. ಒಂದೇ ಅಂದ್ರೆ ಈ ಸಿನಿಮಾದಲ್ಲಿ ಇವ್ರನ್ನ ಎಲ್ಲೂ ನಾವು ಅಂದ್ರೆ ಬ್ಯಾಕ್ ಡ್ರಾಪ್ ಅಲ್ಲಿ ಸುಮ್ನೆ ನಿಂತ್ಕೊಳ್ಳೋ ಹತ್ರ ಒಂದ್ ಸೀನ್ ಅಲ್ಲೂ ಬಳಸಿಲ್ಲ. ಜನ ನೋಡಿದವ್ರು ಎಲ್ಲರೂ ವಾವ್ ಅಂತಿದ್ದಾರೆ, ಅದು ಬಿಡಿ. ಆದ್ರೆ ಹೊರಗಡೆ ಅದ್ ಏನಾಗುತ್ತೋ ಸೂಪರ್ ಹಿಟ್ ಆಗ್ಬಿಡ್ಬೋದು, ಅಥವಾ ಅವರೇಜ್ ಆಗ್ಬೋದು, ಅಥವಾ ಹಿಟ್ ಆಗ್ಬೋದು, ವಿ ಡೋಂಟ್ ನೋ. ಆದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಮನು ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ರೈಸ್ ಆಫ್ ಅಶೋಕ ಸಿನಿಮಾ ತಂಡದಿಂದ ನಾಯಕ ನಟರಾಗಿರುವಂತಹ ಸತೀಶ್ ನೀನಾಸಂ ಅವರು ಹಾಗೆ ನಾಯಕಿ ನಟಿಯಾಗಿರುವಂತಹ ಸಪ್ತಮಿ ಗೌಡ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ವೆಲ್ಕಮ್ ಟು ಶೋ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದೀವಿ. ಊಟ ಆಯ್ತು, ಬೀಡ ಹಾಕಿದೀನಿ, ಅಗಿತಾ ಇದೀನಿ. ಅವ್ರು ಈಗ ತಾನೆ ಪಾಪ ರಾತ್ರಿ ಎಲ್ಲ ಇಂತಂದ್ರೆ ಸಿನಿಮಾ ಶೂಟ್ ಮಾಡ್ಬೇಕಾದ್ರೂ ಸುಮಾರು ನೈಟ್ ಶೂಟ್ಸ್ ಎಲ್ಲ ಇತ್ತಲ್ಲ, ಈ ತರದಲ್ಲಿ ಅಲ್ಲೂ ಫುಲ್ ಸುಸ್ತಾಗ್ತಿತ್ತ ರೈಸ್ ಆಫ್ ಅಶೋಕ? ಅವ್ರಿಗೆ ಜಾಸ್ತಿ ನನಗೆ. ನಿಮ್ಗೆ ಬಿಕಾಸ್ ಒಂದೇ ಏನಾಯ್ತು, ಒಂದ್ ಸೀಕ್ವೆನ್ಸ್ ಬರುತ್ತೆ, ಡ್ರೀಮ್ ಸೀಕ್ವೆನ್ಸ್. ಅದು ಒಂದ್ ಫೈಟು, ಆಮೇಲೆ ಒಂದ್ ಸೀನು, 3 ಶೂಟ್ ಮಾಡ್ಬೇಕಾಗಿತ್ತು. ಮಾರ್ನಿಂಗ್ 5 ಗಂಟೆ ಶೂಟ್ ಮಾಡಿದ್ವಿ. ಇನ್ನೇ ದಿವಸ ಆಲ್ರೆಡಿ ನಾವು ಮಲಗಿದ್ದೆ 12 ಗಂಟೆಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 5 ಗಂಟೆ ಶುರು ಮಾಡಿದ್ವಿ ಸೆಟ್ ಹೋಗಕ್ಕೆ ರೆಡಿ ಆಗಿ. 5 ಗಂಟೆ ಹೊರಟಿದ್ ನಾನು. 6 ಗಂಟೆಗೆ ರಾವ್ ಹೋಟ್ಲಲ್ಲಿ ಇದ್ವಿ. 6 ಗಂಟೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 6 ವರೆಗೂ ಶೂಟಿಂಗ್ ಮಾಡಿದ್ವಿ. 24 hours. ಅದು ಮತ್ತೆ ನಾವು 32 days ಚಾಮರಾಜನಗರ ಗುಂಡ್ಲುಪೇಟೆ ಶೆಡ್ಯೂಲ್ ಹಾಕಿದ್ವಲ್ಲ, ಅವಾಗ ಏನಾಯ್ತು ನನಗೆ, ಊರಿಗೆ ಅಟ್ಲೀಸ್ಟ್ ನಮ್ಮ ಹೀರೋಯಿನ್ ಏನಂದ್ರೆ ಮಧ್ಯೆ ಒಂದ್ ದಿವಸ ಗ್ಯಾಪ್ ಇರುತ್ತಲ್ಲ, ನಮಗ್ ಗ್ಯಾಪ್ ಇಲ್ಲ. ನಾನು ಆಕ್ಟ್ ಮಾಡ್ಬೇಕು, ಜೊತೆ ಪ್ರತಿಯೊಂದು ಜವಾಬ್ದಾರಿ ನಿರ್ವಹಿಸ್ಬೇಕಲ್ಲ. ಅದು ಸಿಕ್ಕಾಪಟ್ಟೆ ಹೆಕ್ಟಿಕ್ ಇತ್ತು, ಇಡೀ ಟೀಮ್ಗೆ ಹೆಕ್ಟಿಕ್ ಇತ್ತು. ಅಂದ್ರೆ ಮಾರ್ನಿಂಗ್ ಒಂದು 6 ಗಂಟೆ ಹೊರಟ್ರೆ ನಾವು ರೆಡಿಯಾಗಿ 6:30ಗೆಲ್ಲ ಫಸ್ಟ್ ಶಾಟ್ ತೆಗಿತಾ ಇದ್ವಿ. 6:30 ಫಸ್ಟ್ ಶಾಟ್ ತೆಗೆದ್ರೆ ಇನ್ನು ರಾತ್ರಿ 10 ಆಗ್ಬೋದು, 11 ಆಗ್ಬೋದು. ಕಾಲ್ ಶೀಟ್ ಲೆಕ್ಕ ಮಾಡ್ತಾ ಇರಲಿಲ್ಲ. ಶೂಟಿಂಗ್ ಅವತ್ತು ಹಾಕಿರೋ ಪ್ಲಾನ್ ಮುಗಿಬೇಕು, ಹಂಗ್ ಶೂಟ್ ಮಾಡ್ತಾ ಇದ್ವಿ. ಅದು ಒಂಥರ 32 days ನಮ್ಗೆ. ಅಲ್ಲಿ ಒಂದು 20 days ಏನೋ ಮಾಡಿದ್ವಿ. ಅದು ಒಂಥರ ಅಂದ್ರೆ ಒಂಥರ ಖುಷಿಯಾಗಿರುವಂತ ಸುಸ್ತು, ಒಂಥರ ಎಲ್ಲ ಮಾಡಿದ್ಮೇಲೆ ಒಂದು ಸಂತೋಷ ಸಿಗುತ್ತಲ್ಲ ಬಂದಾಗ. ಹೆಂಗ್ ಮಲ್ಕೋತಿದ್ರೆ ನಾನು ಲೈಫಲ್ಲಿ ಆ ತರ ಮಲಗಿಲ್ಲ. ಅಂದ್ರೆ 11 ಗಂಟೆಗೆ ಬಂದು ನಾನು ಫೋನ್ ಅಲ್ಲಿ ಮನೆಯಾಗ ಮಾತಾಡ್ಬಿಟ್ಟು ಈಗ ಮಲಗ್ತಾ ಇದೀನಿ ಅಂತಂದ್ರೆ ಹಿಂಗ್ ಫೋನ್ ಪಕ್ಕ ಇಟ್ರೆ ರಪ್ಪನ್ ಇದೆ ಹೊಟ್ಟೋಗಿರ್ತದೆ. 5:30 ಕರೆಕ್ಟ್ ಆಗಿ ಎಚ್ಚರ ಆಗೋದು, ಅಲಾರವೇ ಬೇಕಾಗಿರಲಿಲ್ಲ. ಆ ತರ ವರ್ಕ್ ಶೆಡ್ಯೂಲ್ ಮಾಡಿದ್ದು ಅದು ನನ್ನ ಲೈಫಲ್ಲಿ ಫಸ್ಟ್ ಟೈಮು. ಅದು ನಂಗೆ ಬಹಳ ಖುಷಿ ಕೊಟ್ಟಿದ್ದು. ಮತ್ತೆ ಆ ಸುಸ್ತಿದ್ರು ಆ ಸುಸ್ತು ಬಹಳ ಖುಷಿ ಆಗ್ತಾ ಇತ್ತು, ಒಂಥರ ಮೆಡಿಟೇಷನ್ ತರ. ಅದು ನನಗೆ ಯಾವಾಗಲೂ ಮೆಡಿಟೇಷನ್ ಬಂದು ಕೆಲಸದಲ್ಲಿ ಆಕ್ಟರ್ ಆಗಿ ಒಂದು ಜವಾಬ್ದಾರಿ ಅಂದ್ರೆ ಸ್ವಲ್ಪ ಪ್ರೊಡಕ್ಷನ್ ಕಡೆನೂ ತಲೆ ಹಾಕಿದಿರಾ, ಸುಮಾರಷ್ಟು ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅಂಡ್ ಈವನ್ ಇವತ್ತು ಸಿನಿಮಾನ ತಲುಪಿಸೋದಕ್ಕೂ ಕೂಡ ಸುಮಾರು ಓಡಾಡ್ತಾ ಇದ್ದೀರಾ. ಇಷ್ಟು ಜವಾಬ್ದಾರಿಗಳನ್ನ ಅಂದ್ರೆ ಆಕ್ಟಿಂಗ್ ಮತ್ತು ಪ್ರೊಡಕ್ಷನ್ ಎರಡನ್ನೂ ನೋಡ್ಬೇಕಾದ್ರೆ ಅದರದೇ ಆದಂತಹ ಪ್ರೋಸ್ ಕಾನ್ಸ್ ಎರಡೂ ಇರುತ್ತೆ. ಅದ್ ಇಟ್ಕೊಂಡು ಸಿನಿಮಾ ಚೆನ್ನಾಗೂ ಆಗ್ಬೇಕು. ಈ ಎಲ್ಲವೂ ನಿಭಾಯಿಸಿದ ಹೇಗಾಯ್ತು? ಅಂದ್ರೆ ಮುಂದೆ ಯೋಚನೆ ಮಾಡಿದ್ದು ಅಂದ್ರೆ ನನ್ನ ಸಿನಿಮಾ ಬಂದು 2.5 ವರ್ಷ ಆಯ್ತು. ಈ ಸಿನಿಮಾ ನಮಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂತ ಸಿನಿಮಾ ನಮಗೆ. ಅಂದ್ರೆ ಇದು ಸಖತ್ತಾಗಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ತಾ ಈ ಸಿನಿಮಾ. ಈ ಕತೆ ಅಷ್ಟೊಂದು ಟ್ರಿಗರ್ ಮಾಡಿತ್ತು. ಅಂದ್ರೆ ಕ್ಯಾರೆಕ್ಟರ್ಗಳು ಮತ್ತೆ ಏನೋ ಕ್ಯಾನ್ವಾಸ್ ಆಗ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಗೆ. ನಾವ್ ಇದುವರೆಗೂ ಶೂಟ್ ಮಾಡಿದ್ದು. ಈಗ ಅದನ್ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಆ ಎಕ್ಸೈಟ್ಮೆಂಟ್ ಇದ್ದಾಗ ನಿಮ್ಗೆ ಕರ್ಕೊಂಡು ಹೋಗುತ್ತದೇನೆ. ಅದು ಸುಸ್ತು ಗಿಸ್ತು ಏನು ನೋಡಲ್ಲ ಕೆಲ್ಸ. ಈಗ ವರ್ಷದಲ್ಲಿ ಎಷ್ಟು ಶೂಟಿಂಗ್ ಮಾಡ್ತೀವಿ ನಾವು? ಒಂದೊಂದು ವರ್ಷ 50 ದಿವಸ, 100 ದಿವಸ, 150 ದಿವಸ ಮ್ಯಾಕ್ಸಿಮಮ್ ಶೂಟಿಂಗ್ ಮಾಡೋದು ನಾವು. ಆ ಟೈಮಲ್ಲಿ ಫೋಕಸ್ ಆಗಿ ಕೆಲಸ ಮಾಡ್ಬಿಡ್ಬೇಕು. ಶೂಟಿಂಗ್ ಮಾಡೋದು ನಮ್ಗೆ ಸಮಸ್ಯೆನೇ ಅಲ್ಲ ಯಾವಾಗ್ಲೂ. ಅದು ಎಂಜಾಯ್ ಮಾಡ್ತೀವಿ ನಾವು ಪ್ರೊಸೆಸ್ನ. ಶೂಟಿಂಗ್ ಬಿಟ್ಟಾದ್ಮೇಲೆ ಸತ್ಯ ಹೇಳ್ಬೇಕು ಅಂದ್ರೆ ನಾವು ಪ್ರಮೋಷನ್ ಬರ್ತೀವಲ್ಲ, ರಿಲೀಸ್ ಬರ್ತೀವಲ್ಲ, ಇದೇ ವೆರಿ ಹೆಕ್ಟಿಕ್. ಶೂಟಿಂಗ್ ಹೆಕ್ಟಿಕ್ ಆಗಿರಲ್ಲ. ಓಕೆ, ಬೀಯಿಂಗ್ ಎನ್ ಆಕ್ಟ್ರೆಸ್ ಅಂದ್ರೆ ಆಫ್ಟರ್ ಕಾಂತಾರ ಅಷ್ಟು ಹ್ಯೂಜ್ ಸಕ್ಸಸ್ ಆದ್ಮೇಲೆ ಫಾರ್ ಎನಿ ಆಕ್ಟರ್ ಒಂದು ಪ್ರೆಷರೈಸ್ಡ್ ಫೀಲ್ ಆಗುತ್ತೆ. ನೆಕ್ಸ್ಟ್ ಯಾವ ಸಿನಿಮಾಗಳು ಅಥವಾ ಯಾವ ರೋಲ್ಸ್ಗಳನ್ನ ನಾನು ಆಯ್ಕೆ ಮಾಡ್ಕೋಬೇಕು ಅನ್ನೋದು. ಸೊ ರೈಸ್ ಆಫ್ ಅಶೋಕದ ಅಂಬಿಕಾ ಇಲ್ಲ ಈ ಪಾತ್ರ ನಾನು ಮಾಡಬೇಕು ಅಂತ ಅನ್ಸಿದ್ದಕ್ಕೆ ವಾಟ್ ವಾಸ್ ದ ರೀಸನ್? ಅಂದ್ರೆ ಆಸ್ ಅನ್ ಆಕ್ಟರ್ ನೀವ್ ಪ್ರೆಷರ್ ತಗೊಂಡ್ರೆ ಪ್ರೆಷರ್ ಆಗುತ್ತೆ. ಪ್ರಾಬಬ್ಲಿ ಆ ಸಿನಿಮಾದ ಸಕ್ಸಸ್ ಆ ಸಿನಿಮಾ ಕ್ರೆಡಿಟ್ ಅಷ್ಟೇ, ನನ್ ಕ್ರೆಡಿಟ್ ಅಥವಾ ಆತರ 1% ಕ್ರೆಡಿಟ್ ಆಗಕ್ ಸಾಧ್ಯ ಇಲ್ಲ ಯಾವತ್ತು ಒಂದ್ ಸಿನಿಮಾ. ಸೊ ನಾನು ನೆಕ್ಸ್ಟ್ ಚೂಸ್ ಮಾಡ್ಬೇಕಾದ್ರೆ ನನ್ಗೆ ಏನ್ ಎಕ್ಸೈಟಿಂಗ್ ಅನ್ಸುತ್ತೆ ಅದನ್ನ ಚೂಸ್ ಮಾಡ್ತೀನಿ ಹೊರತು ಈ ಸಿನಿಮಾ ಪಕ್ಕಾ ಹಿಟ್ ಆಗುತ್ತೆ, ಈ ಕ್ಯಾರೆಕ್ಟರ್ ಅಲ್ಲಿ ಏನೋ ಜನ, ಇಟ್ಸ್ ನಾಟ್ ಲೈಕ್ ದಟ್. ನನಗೆ ಎಕ್ಸೈಟಿಂಗ್ ಅನ್ಸ್ಬೇಕು ಆಸ್ ಅ ಕ್ಯಾರೆಕ್ಟರ್ ಆ ಸಿನಿಮಾ ಮಾಡಕ್ ಹೋದಾಗ. ಇಲ್ಲ ಅಂದ್ರೆ ನಿಮ್ ಶೂಟಿಂಗ್ ಬೇಜಾರಾಗೋದು, ಅಯ್ಯೋ ಏನಪ್ಪಾ ಮಾಡ್ತಾ ಇದೀನಿ, ಯಾಕಪ್ಪ ಹೋಗ್ಬೇಕು ಕೆಲ್ಸಕ್ಕೆ. ಆಸ್ ಲಾಂಗ್ ಎಸ್ ನಿಮ್ಗೆ ಈ ಕ್ಯಾರೆಕ್ಟರ್ ನೀವ್ ಎಂಜಾಯ್ ಮಾಡ್ತಾ ಇದೀರಾ ಅಂದಾಗ ಆ ಪ್ರೊಸೆಸ್ ಅಲ್ಲಿ ನೀವ್ ಯಾವಾಗ್ಲೂ
ಎಕ್ಸೈಟೆಡ್ ಆಗಿರುತ್ತೆ, ಸುಸ್ತಾಗ ಬೆಳಿಗ್ಗೆ ಎದೊಳ್ಬೇಕು, ಅದೆಲ್ಲ ನಿಮ್ಗೆ ಆ ಶೂಟಿಂಗ್ ಪ್ರೊಸೆಸಸ್ ಆ ತರ ಅನ್ಸಲ್ಲ. ಸೊ ಐ ಥಿಂಕ್ ಕಾಂತಾರ ಆದ್ಮೇಲೆ ಯುವ ಆಯ್ತು, ವ್ಯಾಕ್ಸಿನ್ ವಾರ್ ಆಯ್ತು, ತಮ್ಮಡು ಆಯ್ತು, ಸೊ ಒಂದಿಷ್ಟು ಸಾಕಷ್ಟು ಸಿನಿಮಾ ಆಯ್ತು. ಅದೆಲ್ಲಾನು ನನ್ಗೆ ಐ ವಾಸ್ ವೆರಿ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್. ನನ್ ತೆಲುಗು ಸಿನಿಮಾ ಮಾಡಿದಾಗ ಹಾರ್ಸ್ ರೈಡಿಂಗ್ ಕಲಿಯಕ್ ಆಪರ್ಚುನಿಟಿ ಸಿಕ್ತು. ಸೊ ಎಲ್ಲಾ ಸಿನಿಮಾಗಳಲ್ಲೂ ಅದೇನೋ ಒಂದು ಎಕ್ಸೈಟಿಂಗ್ ಫ್ಯಾಕ್ಟರ್ ಇರುತ್ತೆ. ಅಂಬಿಕಾ ಅನ್ನೋ ಕ್ಯಾರೆಕ್ಟರ್ ಅಲ್ಲೂ ಅಷ್ಟೇ, ಆ ಕ್ಯಾರೆಕ್ಟರ್ ಗ್ರಾಫ್ಸ್ ಇರ್ಬೋದು, ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಅಲ್ಲೊಂದು ಏನೋ ಒಂದು ಹೊಸದಾಗಿ ಟ್ರೈ ಮಾಡಕ್ ಸಿಕ್ತು ಕ್ಲೈಮ್ಯಾಕ್ಸ್ ಅಲ್ಲಿ. ಸೊ ಈ ತರ ಒಂದಿಷ್ಟು ಒಂದು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾನು ಯೂಶಲಿ ಸಮಥಿಂಗ್ ಏನೋ ಒಂದು ಅಟ್ಲೀಸ್ಟ್ ಒಂದ್ ಫ್ಯಾಕ್ಟರ್ ಹೊಸದ್ ಕಲಿತಾ ಇದ್ದೀನಿ ಇದ್ರಿಂದ. ಯಾಕಂದ್ರೆ ಸಾಕಷ್ಟು ಇವಾಗ ಸತೀಶ್ ಅವ್ರಿಗೆ ಆಗಿರ್ಬೋದು, ಅವರೆಲ್ಲ ಸ್ಟೇಜ್ ಬ್ಯಾಕ್ ಗ್ರೌಂಡ್ ಇದೆ, ಅಂದ್ರೆ ನಾಟಕಗಳು ಮಾಡಿದ್ದಾರೆ, ತುಂಬಾ ನಾಟಕಗಳು ಮಾಡಿದ್ದಾರೆ. ಅವ್ರಿಗೆಲ್ಲ ಪ್ರಾಕ್ಟೀಸ್ ಅಂದ್ರೆ ಅವ್ರು ಹೇಗೆ ಅಂದ್ರೆ ಅವ್ರ ಕ್ಯಾರೆಕ್ಟರ್ಸ್ ನ ನೋಡಿದ್ದಾರೆ, ಬೇರೆ 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 ರೀತಿ ಕ್ಯಾರೆಕ್ಟರ್ಸ್ ನ ಮಾಡ್ಕೊಂಡ್ ಬಂದಿದ್ದಾರೆ. ನನ್ಗೆ ಆಪರ್ಚುನಿಟಿ ಯಾವತ್ತೂ ಸಿಕ್ಕಿಲ್ಲ. ಸೊ ನಾನು ಏನೇ ಸರಿ ಮಾಡಿದ್ರು, ಏನೇ ತಪ್ಪು ಮಾಡಿದ್ರು ಸಿನಿಮಾ ಮುಖಾಂತರನೇ ಮಾಡ್ಬೇಕು. ಸೊ ನಾನು ಏನೋ ತಪ್ಪು ಮಾಡಿದೀನಿ ಅಂದ್ರೂ ಖಂಡಿತ ಮಾಡಿರ್ತೀನಿ. ಯಾಕಂದ್ರೆ ಐ ಆಮ್ ನಾಟ್, ನಾನೇನೋ ಐ ಆಮ್ ಲರ್ನಿಂಗ್ ಥ್ರೂ ದ ಪ್ರೊಸೆಸ್, ಐ ಆಮ್ ಲರ್ನಿಂಗ್. ಸೊ ನಾನೇನೋ ಸರಿ ಮಾಡಿದ್ರು ಇಟ್ಸ್ ಬಿಕಾಸ್ ಆಫ್ ದ ಕ್ಯಾಮ್ರಾ, ನಾನೇನೋ ಕರೆಕ್ಟ್ ಮಾಡಿದ್ರು ಇಟ್ಸ್ ಬಿಕಾಸ್ ಆಫ್ ದ ಟೀಮ್. ಸೊ ಅದಕ್ಕೋಸ್ಕರ ನಾನು ಏನೇ ಕಲಿತಾ ಇದ್ರು ಐ ಆಮ್ ಲರ್ನಿಂಗ್. ಸೊ ಅದಕ್ಕೋಸ್ಕರ ಯಾವುದೇ ಕ್ಯಾರೆಕ್ಟರ್ ಸಿಕ್ಕಿದಾಗ ಏನೋ ಹೊಸದಾಗಿ ನಂಗೆ ಕಲಿಯಕ್ ಸಿಗ್ತಾ ಇದೆ ಅಥವಾ ಹೊಸ ಪ್ರಯತ್ನ ಮಾಡಕ್ ಸಿಗ್ತಾ ಇದೆ ಅಂದಾಗ for sure I will go ahead and agree with it. It doesn't matter I've come off from a big cinema ಅಥವಾ ನಾನು ಪಾಪ್ಕಾರ್ನ್ ಮಂಕಿ ಟೈಗರ್ ಮಾಡ್ದಾಗ್ಲೂ ನಾನು ಈ ನೆಕ್ಸ್ಟ್ ಸಿನಿಮಾ ನಾನು ಕಾಂತಾರ ಹೆಂಗ್ ಹಿಟ್ ಆಗುತ್ತೆ ಅಂತ ನಾನು ಮಾಡಿದ್ದಲ್ಲ ಅಲ್ಲ. ಐ ಕೇಮ್ ಇನ್ ನ್ಯೂ ಫ್ರೆಶ್ ಫೇಸ್ ಬಂದೆ ಅಷ್ಟೇ. ಸೊ ಕಾಂತಾರನು ಅಷ್ಟೇ, ಅದಾಗದೆ ಇಟ್ ಬಿಕೇಮ್ ಅ ಹ್ಯೂಜ್ ಸಕ್ಸೆಸ್. ಕಾಂತಾರ ನಾವ್ ಈ ತರ ಎಷ್ಟು ಪ್ರಮೋಷನ್ಸ್ ಮಾಡಿದ್ವಿ, ಅದ್ರಲ್ಲೂ ನಾವ್ ಇವಾಗ ಹೇಗೆ ನಾವ್ ನರ್ವಸ್ನೆಸ್ ಇದೆಯೋ, ಆಂಗ್ಸೈಟಿ ಇದೆಯೋ, ಅದೇ ನರ್ವಸ್ನೆಸ್ ಆಂಗ್ಸೈಟಿಲಿ ಕೂತಿದ್ವಿ ಕಾಂತಾರನ ಪ್ರಮೋಟ್ ಮಾಡ್ಬೇಕಾದ್ರು ಏನಾಗುತ್ತೋ ಸಿನಿಮಾ ಅಂತ. ಅದಾದ್ಮೇಲೆ ಸಿನಿಮಾ ಅದಾಗದೆ ಅದು ಇಟ್ ಬಿಕೇಮ್ ಅ ಸೆನ್ಸೇಷನ್. ಅದು ಅದ್ರಂತೆ ಒಂದ್ ಜರ್ನಿ ತಗೊಂತು. ನಮ್ ಆಸ್ ಆಕ್ಟರ್ಸ್ ನಾವ್ ಕೆಲಸ ಮಾಡಿದಾಗ ನಮ್ಗೆ ಒಂದ್ ಜರ್ನಿ ಕೊಡ್ತು ಆ ಸಿನಿಮಾ ಎಲ್ರಿಗೂನು. ಸೊ ಅದೇ ತರ ಹೋಪ್ಫುಲಿ ದ ರೈಸ್ ಆಫ್ ಅಶೋಕ ಈ ಕೆಲಸ ಮಾಡಿದವ್ರಿಗೆ ಎಲ್ರಿಗೂನು ಅದೇ ತರ ಒಂದ್ ಜರ್ನಿ ಕ್ರಿಯೇಟ್ ಮಾಡುತ್ತೆ. ನನ್ಗೊಂದ್ ಇನ್ನೊಂದ್ ಮೈಲ್ ಸ್ಟೋನ್ ಆಗುತ್ತೆ ಸಿನಿಮಾದಲ್ಲಿ ಅಂತ. ಇಟ್ಸ್ ಜಸ್ಟ್ ಅ ಹೋಪ್, ಬಟ್ ವೆನ್ ಯು ಆರ್ ಅಗ್ರೀಯಿಂಗ್ ಇಟ್ಸ್ ದ ಕ್ಯಾರೆಕ್ಟರ್ ಅಷ್ಟೇ. ವಾಟ್ ವಾಸ್ ದ ಬಿಗ್ಗೆಸ್ಟ್ ಲರ್ನಿಂಗ್ ನಿಮಗೆ ರೈಸ್ ಆಫ್ ಅಶೋಕದಲ್ಲಿ? ಆ ಫ್ರೀಡಮ್ ಇತ್ತು ಒಂದ್ ಕ್ಯಾರೆಕ್ಟರ್ ಅಲ್ಲಿ. ದ ಕ್ಯಾರೆಕ್ಟರ್ ಹ್ಯಾಡ್ ಇಸ್ ಫ್ರೀಡಮ್. ಅಂದ್ರೆ ಫಾರ್ ಮೀ ನನ್ಗೇನಾಗೋದು ಅಂದ್ರೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಎಲ್ಲೂ ಒಂದು ಕೇಜ್ ಅಲ್ಲಿ ಇರ್ಲಿಲ್ಲ ನಾನು, ಒಂದು ಬಾಕ್ಸ್ಡ್ ಅಪ್ ಫೀಲಿಂಗ್ ಇರ್ಲಿಲ್ಲ. ಒಂದೊಂದ್ಸತಿ ಏನಾಗುತ್ತೆ, ಈ ತರ ಕೈ ಮೂವ್ ಮಾಡಿದಾಗ ನಿಮ್ಗೇನ ಔಟ್ ಆಫ್ ಫ್ರೇಮ್ ಹೋಗುತ್ತೆ ಅಲ್ಲ. ಸೊ ನನ್ಗೇನಾಗುತ್ತೆ ಆಸ್ ಅ ಕ್ಯಾರೆಕ್ಟರ್ ವೆನ್ ಯು ರಿಸ್ಟ್ರಿಕ್ಟಿಂಗ್ ಸಂಬಡೀಸ್ ಮೋಷನ್ ಅವ್ರ ಮೂವ್ಮೆಂಟ್, ಆ ತರ ನಮ್ಗೊಂದ್ ಚೂರ್ ರಿಸ್ಟ್ರಿಕ್ಟ್ ಮಾಡ್ದಂಗ ಆಗುತ್ತೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಆ ಪಾತ್ರ ಆದಾಗ ನಮ್ಗೆ ಅದ್ರದೇ ಆದಂತ ಒಂದ್ ಬಾಡಿ ಲ್ಯಾಂಗ್ವೇಜ್ ತಗೊಂಡಿರ್ತೀವಿ, ಅದ್ರದೇ ಆದಂತ ಒಂದ್ ಸ್ಮೈಲ್ ಇರುತ್ತೆ. ಇವಾಗ ಒಂದ್ ಕ್ಯಾರೆಕ್ಟರ್ ಮಾಡಿದಾಗ ಒಂದೊಂದ್ಸತಿ ಲೌಡ್ ಕ್ಯಾರೆಕ್ಟರ್ಸ್ ಮಾಡಿದಾಗ ಎಂಟೈರ್ ಅಂದ್ರೆ ನಮ್ ಹಾವ ಭಾವ ಏನಿರುತ್ತೆ ಅದೆಲ್ಲ ಚೇಂಜ್ ಆಗುತ್ತೆ. ಒಂದ್ ಮೆಲೋ ಡೌನ್ ಕ್ಯಾರೆಕ್ಟರ್ ಮಾಡಿದಾಗ ಅದ್ ಚೇಂಜ್ ಆಗುತ್ತೆ. ಸೊ ಆ ಫ್ರೀಡಮ್ ಕೊಟ್ಟಾಗ ಐ ಥಿಂಕ್ ಇಟ್ಸ್ ವೆರಿ ಈಸಿ. ನನ್ಗೆ ಐ ಥಿಂಕ್ ನಾನು ಕಂಡ್ಕೊಂಡಿದ್ದೇನು ಅಂದ್ರೆ ನಂಗೆ ಆ ಫ್ರೀಡಮ್ ಕೊಟ್ರೆ, ಎಸ್ಪೆಷಲಿ ವಿತ್ ಡೈಲಾಗ್ಸ್ ಅದೆಲ್ಲ, ಫಾರ್ ಮೀ ಇಟ್ಸ್ ಮಚ್ ಈಸಿಯರ್ ಫಾರ್ ಮೀ ಟು ಪರ್ಫಾರ್ಮ್ ಆಸ್ ಅನ್ ಆಕ್ಟರ್. ಇನ್ನೊಂದೇನಾಗುತ್ತೆ, ಒಂದೊಂದ್ಸತಿ ಒಂದೊಂಚೂರ್ ಬೇಗ ತೊಗೊಳ್ಳಿ ಮ್ಯಾಮ್ ಡೈಲಾಗ್, ಇನ್ನೊಂಚೂರ್ ಸ್ಲೋ ಮಾಡಿ ಅಂತ. ಅಫ್ಕೋರ್ಸ್ ಆಸ್ ಅನ್ ಆಕ್ಟರ್ ಅದನ್ನು ಕಲಿಬೇಕು, ಇಲ್ಲ ಅಂತಲ್ಲ. ಬಟ್ ನನ್ಗೆ ಆ ಫ್ರೀಡಮ್ ಕೊಟ್ಟಾಗ ಐ ಆಮ್ ಈಸಿಯರ್, ನನ್ಗೆ ತುಂಬಾ ಈಸಿ ಕೆಲಸ ಮಾಡಕ್ಕೆ ಅಂತ. ಐ ಥಿಂಕ್ ದಟ್ ವಾಸ್ ದ ಬಿಗ್ಗೆಸ್ಟ್ ಟೇಕ್ ಅವೇ. ಪ್ರಾಬಬ್ಲಿ ದ ಟೋನ್ ಆಫ್ ದ ಕ್ಯಾರೆಕ್ಟರ್ ಅಂತಾರಲ್ಲ, ಆ ಪಾತ್ರಕ್ಕೆ ನನಗೆ ಖುಷಿ ಆಗಿದೆ ಏನಂದ್ರೆ ಅವರಲ್ಲಿ ನನಗೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅವರು. ಯಾವ್ದು ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ, ಅದು ವೆರಿ ಡಿಸಿಷನ್ ಪಾಯಿಂಟ್. ಅದು ಅಂದ್ರೆ ಒಂದು ಡಿಸೈಡ್ ಮಾಡುವಂತ ಟೈಮ್ ಅದು ಹೀರೋಯಿನ್. ನಾನ್ ಆಕ್ಟ್ ಮಾಡ್ಬೇಕಾದ್ರೆ ನಂಗೆ ಗೊತ್ತಾಗ್ಲಿಲ್ಲ ಅದು ಇಷ್ಟು ಚೆನ್ನಾಗಿ ಮಾಡಿದ್ರು. ನನಗೆ ಒಂಥರ ನನಗೆ ಅದು ನಾನು ಇವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಅದು ಅನ್ಸಿಲ್ಲ. ಅವ್ರು ಹೇಳಿದ್ರಲ್ಲ, ಅಂದ್ರೆ ಸ್ಟೇಜು ಗೀಜು ಯಾವ್ದು ಮ್ಯಾಟ್ರ್ ಆಗಲ್ಲ. ನನಗೆ ಅನ್ಸೋದೇನು ಗೊತ್ತಾ, ನೀವು ಆ ಕ್ಯಾರೆಕ್ಟರ್ ಮಾಡಿ ಇದೀರಾ, ದಟ್ಸ್ ಆಲ್ ಅಷ್ಟೇ. ಅಂದ್ರೆ ನಾನು ಹೇಳಿಲ್ಲ ಅದನ್ನ ಈ ಎಕ್ಸ್ಪ್ರೆಷನ್ ಕೊಡಿ ಅಂತ, ನಾವ್ ಯಾರು ಹೇಳಿಲ್ಲ. ಆದ್ರೆ ಡಿಸೈಡ್ ಮಾಡ್ಬೇಕು ಅವರು. ಓಕೆ ಇದು ಡಿಸಿಷನ್ ಅಂತ, ಆ ಡಿಸಿಷನ್ ತಗೋಬೇಕಾದ್ರೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ನೀವು ನೋಡ್ತೀರಾ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ, ನಾನು ಕೆಲಸ ಮಾಡ್ಬೇಕಾದ್ರೆ ನೋಡಿದೆ ಆ ಶಾರ್ಟ್ ನ, ನನಗೆ ಅರ್ಥನೇ ಆಗ್ಲಿಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇವರು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಶಾರ್ಟ್ ನ ಇವರು. ಬೇಕಾಗಿರೋದು ಅದೇ ಶಾರ್ಟ್ ಅಲ್ಲಿ ದ ನೇಚರ್ ಹ್ಯಾಸ್ ಹೆಲ್ಪ್ಡ್. ಓಕೆ, ಆ ಶಾರ್ಟ್ ನನಗೆ ಆಫ್ಟರ್ ಸಿನಿಮಾ ತೋರಿಸಿದ್ರು ಒಂದ್ಸತಿ, ಅವಾಗ ನೋಡಿದಾಗ ನಾನ್ ಕೊಟ್ಟಿರೋದಕ್ಕೂ ಬ್ಲೋರ್ ಯೂಸ್ ಮಾಡಿಲ್ಲ ಆ ಶಾರ್ಟ್ ಅಲ್ಲಿ, ಏನೂ ಮಾಡಿಲ್ಲ.
ಬಟ್ ಹೌ ದ ನೇಚರ್ ಅಂಡ್ ದ ವಿಂಡ್ ಹಸ್ ಹೆಲ್ಪ್ ಮೀ ಇನ್ ದಟ್ ಶಾರ್ಟ್ ಅಂದ್ರೆ ಇಟ್ಸ್ ವರ್ಕ್ ವೆರಿ ಬ್ಯೂಟಿಫುಲಿ. ಅದಾಗದೇ ಗಾಡಿ ಬಂದಿದೆ, ಅದಾಗದೇ ಆ ಶಾರ್ಟ್ Universe conspires. ನನಗೆ ಸ್ಪೆಷಲಿ ತುಂಬಾ ಅವ್ರ ಕ್ಯಾರೆಕ್ಟರೇಷನ್ ಅಲ್ಲಿ ಇಷ್ಟ ಆಗಿದ್ದ ಪಾಯಿಂಟ್ ಅದನ್ನೇ ನನಗೆ. ಅಂದ್ರೆ ಆ ಪರ್ಟಿಕ್ಯುಲರ್ ಅದೊಂದು ಪಾಯಿಂಟ್ ಬೇಕಿತ್ತದು, ಅದನ್ನ ಸಖತ್ತಾಗಿ ಎಲಿವೇಟ್ ಮಾಡಿದ್ದಾರೆ. ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಅಂದ್ರೆ ಇವ್ರು ಹೇಳಿದ್ರಲ್ಲ, ಯಾಕೆ ಅವ್ರಿಗೆ ಹಿಂಗಿತ್ತು ಅಂದ್ರೆ ಎಲ್ಲೂ ಕಟ್ಟಾಕತರ ಇರ್ಲಿಲ್ಲ, ಕಟ್ಟಾಕ್ಲಿಲ್ಲ ನನ್ನ ಅಂತ ಹೇಳಿದ್ರಲ್ಲ. ಯಾಕೆ ಕಟ್ಟಾಕಲಿಲ್ಲ ಅಂದ್ರೆ ನಮ್ ಪ್ರೋಸೆಸ್ ಹೆಂಗಿತ್ತು, ನಾವು ಶೂಟ್ ಮಾಡಿರೋದೇ ನಿಮ್ಗೆ ರಿಯಲಿಸ್ಟಿಕ್ ಕ್ವಾಲಿಟಿನಲ್ಲಿ. ಅಂದ್ರೆ ಒಂದು ಸಿನಿಮಾ ನೋಡ್ತಿದೀವಿ ಅಂತ ಅನ್ಸ್ಬಾರ್ದು ನಿಮ್ಗೆ. ಹೌದು, ಅಫ್ಕೋರ್ಸ್ ಸಿನಿಮಾ ಸಾಂಗ್ ಇದೆ, ಅಫ್ಕೋರ್ಸ್ ಫೈಟ್ ಇದೆ, ಆ ಎಲಿವೇಶನ್ಸ್ ಇದೆ, ಅದೆಲ್ಲ ಬೇರೆ. ಬಟ್ ಸೀನ್ಗಳು ಬಂದಾಗ ನಿಮ್ಗೆ ಎಲ್ಲೋ ನಾವೇ ಇದೀವಿ ಆ ಊರೊಳಗಡೆ, ಅಥೆಂಟಿಸಿಟಿ ಅಲ್ಲೇ ಇದೀವಿ ನಾವು, ಆ ಕ್ಯಾರೆಕ್ಟರ್ಗಳೇ ನಾವು ಅನ್ನೋ ತರ ಎಲ್ಲೂ ಕಟ್ಟಾಕದಂಗೆ ಫ್ರೇಮ್ಗಳನ್ನ ಆ ತರ ಡಿಸೈನ್ ಮಾಡಿದ್ವಿ. ಅದ ಅವ್ರಿಗೆ ಏನಂದ್ರೆ ನಾವು ಅಲ್ಲೂ ಕೂಡ ಏನಂದ್ರೆ ಆಲ್ರೆಡಿ ಫೀಡ್ ಮಾಡಿದ್ವಿ ಅವ್ರಿಗೆ, ಈ ತರ ಕ್ಯಾರೆಕ್ಟರ್, ಈ ತರ ಕ್ಯಾರೆಕ್ಟರೇಷನ್ ಅನ್ನೋದೆಲ್ಲ ಹೇಳಿದ್ವಿ ಅವ್ರಿಗೆ ನಾವು. ಅಂದ್ರೆ ಟೂ ಮಚ್ ಅವ್ರಿಗೆ ನನಗೆ ಹಿಂಗೆ ಬರ್ಬೇಕು ಪರ್ಫೆಕ್ಷನ್ ಅಂತ ಇರಲ್ಲ ಯಾವ್ದನ್ನು. ನಾ ಪರ್ಫೆಕ್ಷನ್ ಕಡೆ ಗಮನ ಕೊಡಲ್ಲ, ನಾ ಇಮೋಷನ್ಸ್ ಮತ್ತೆ ಆ ಕ್ಯಾರೆಕ್ಟರ್ ಬೇಕಾಗಿರೋದು ಅದು ಬರ್ತಾ ಇದ್ಯಾ, ದಟ್ಸ್ ಆಲ್. ಒಂದ್ಸಲ ಅವ್ರ ಫ್ಲೋ ಬಂದ್ಮೇಲೆ, ಆ ಕ್ಯಾರೆಕ್ಟರ್ ಒಳಗೆ ಬಂದ್ಮೇಲೆ ಅವರು ಈಸಿಯಾಗಿ ಹಿಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಸೆನ್ಸ್ ಇದೆ. ಅಷ್ಟು ಸೆನ್ಸ್ ಇಲ್ಲದೆ ಅವ್ರು ಹೀರೋಯಿನ್ ಆಗಿಲ್ಲ. ಓಕೆ, ಸೂರ್ಯ ಸರ್ ಜೊತೆ ಕೆಲಸ ಮಾಡಿ ಬಂದಿದ್ದಾರೆ ಅಂದ್ರೆ ಎಲ್ಲ ಸೆನ್ಸಿಬಲ್ ಆಗಿರೋ ಡೈರೆಕ್ಟರ್ಗಳು, ಕಾಂತಾರ ಆಗ್ಲಿ, ಸೂರ್ಯ ಸರ್ ಆಗ್ಲಿ, ಪ್ರತಿಯೊಬ್ರು, ಈಗ ಯುವ ಆಗ್ಲಿ, ಇನ್ನೊಂದು ಪಿಕ್ಚರ್ ಆಗ್ಲಿ, ಎಲ್ಲಾ ಪಿಕ್ಚರ್ಗಳದ್ದು ಕೆಲಸ ಮಾಡಿ ಬಂದಿದ್ದಾರೆ. ಅದೆಲ್ಲ ನಮಗ್ ಗೊತ್ತಿದೆ. ಅವ್ರು ಹೇಳ್ತಾರಲ್ಲ ಅಷ್ಟು ಓಪನ್ ಆಗಿ, ಅದು ಅವರ ಗ್ರೇಟ್ನೆಸ್. ಆದ್ರೆ ನಮ್ಮ ಕನ್ನಡಕ್ಕೆ ಒಂದ್ ಒಳ್ಳೆ ಆಸ್ತಿನೇ ಅವರು, ಒಳ್ಳೆ ಹೀರೋಯಿನ್. ಅದನ್ನ ನಾನು ಬೋಲ್ಡ್ ಆಗಿ ಹೇಳ್ಬಲ್ಲೆ. ಅದು ನಮ್ಮ ಸಿನಿಮಾಗೆ ಆಕ್ಚುಲಿ ಅವ್ರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ಆ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಇದೆ ನಮ್ಮ ಸಿನಿಮಾಗೆ. ಅವ್ರು ಬಂದಿದ್ದ ರೀತಿ, ನಡ್ಕೊಂಡಿದ್ದ ರೀತಿ, ಸಿನಿಮಾ ಒಳಗಡೆ ನಮ್ ಟೈಮ್ ಕೊಟ್ಟು 1 hour ಕೂಡ ಮ್ಯಾಟರ್ ಆಗುತ್ತೆ. ಒಂದು ಸಿನಿಮಾಗೆ ಶೂಟ್ ಮಾಡ್ಬೇಕಾದ್ರೆ 1 hour ಅಲ್ಸ ಇಂಪಾರ್ಟೆಂಟ್ ಆಗುತ್ತೆ. 1 hour ಲೇಟ್ ಮಾಡಿದ್ರೆ ಅವರು ಒನ್ ಡೇನೇ ಎಗರೋಗುತ್ತೆ. ಕರೆಕ್ಟ್. ಆತರ ಅವರು 5 ಗಂಟೆಗೆ ನಮ್ಗೆ ಬೇಕು ಅಂದ್ರೆ 5 ಗಂಟೆ ರೆಡಿ ಇರೋರು, 6 ಗಂಟೆ ಬೇಕು ಅಂದ್ರೆ 6 ಗಂಟೆ ರೆಡಿ ಇರೋರು. ಇವತ್ತು ಪ್ರಮೋಷನ್ಗೂ ಅಷ್ಟೇ, ಪ್ರತಿಯೊಂದಕ್ಕೂ ಅಷ್ಟೇ. ಹೀರೋ ಅಷ್ಟೇ ಅಲ್ಲ, ಹೀರೋಯಿನ್ ಕೂಡ ಒಬ್ಬ ಹೀರೋ ತರ ನಿಂತ್ಕೊಂಡಿದ್ದಾರೆ, ಜೊತೆ ಬಂದು ನಿಂತ್ಕೊಂಡಿದ್ದಾರೆ. ದಟ್ಸ್ ಅಷ್ಟೇ ಬೇಕಾಗಿರೋದು ನಮ್ಗೆ, ಬೇರೆ ಏನಲ್ಲ. ಟೋನ್ ಆಫ್ ದ ಕ್ಯಾರೆಕ್ಟರ್ ಅಂತ ಮಾತಾಡ್ತಾ ಇದ್ವಲ್ಲ, ಅಶೋಕನ ಕ್ಯಾರೆಕ್ಟರ್ಗೂ ಸತೀಶ್ ನೀನಾಸಂ ಅವ್ರ ಕ್ಯಾರೆಕ್ಟರ್ಗೂ ಅಫ್ಕೋರ್ಸ್ ಒಂದಷ್ಟು ವ್ಯತ್ಯಾಸಗಳಿದ್ದೇ ಇರುತ್ತೆ. ಬಟ್ ಆ ಹುಡುಕಾಟದಲ್ಲಿ ಅಶೋಕನಾಗೋ ಪ್ರೋಸೆಸ್ ಅಲ್ಲಿ ಯಾವ ಪಾಯಿಂಟ್ ನಿಮ್ಗೆ ಅನ್ಸಿದ್ದು ಅಂದ್ರೆ, ಇವನ್ ಕ್ಯಾರೆಕ್ಟರಿಸ್ಟಿಕ್ ಟ್ರೈಟ್ಸು ನನ್ಗೆ ಇದು ತುಂಬಾ ಇಷ್ಟ ಆಗ್ತಿದ್ದಿಲ್ಲ, ನನ್ನ ಜೀವನದಲ್ಲಿ ಏನೋ ಅಳವಡಿಸ್ಕೋಬೇಕು, ಆ ಒಂದು ವಿಷಯಗಳು ಟ್ರೈಟ್ಸು ತುಂಬಾ ಚೆನ್ನಾಗಿದೆಯಲ್ಲ ಆ ಥರದ್ದು ಯಾವ್ದು ಇಲ್ಲ. ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ಗೂ ಅಶೋಕನ್ ಕ್ಯಾರೆಕ್ಟರ್ ವ್ಯತ್ಯಾಸನೇ ಇಲ್ಲ ಸ್ವಲ್ಪ. ಫುಲ್ ಸಿಮಿಲರ್, ಫುಲ್ ಸಿನಿಮಾದಲ್ಲಿ ಓಕೆ ಸೇಮ್. ಆ ಅಗ್ರೆಷನ್ ನನ್ನಲ್ಲೂ ಇದೆ, ಆ ಕೋಪ ನನ್ನಲ್ಲೂ ಇದೆ, ಆ ಪ್ರೀತಿ ನನ್ನಲ್ಲೂ ಇದೆ, ಆ ರೈಟ್ಸ್ಗೋಸ್ಕರ ಫೈಟ್ ಮಾಡೋ ಗುಣ ನನ್ನಲ್ಲೂ ಇದೆ, ಆ ಪ್ರೀತಿ ಮಾಡೋ ಗುಣ ನನ್ನಲ್ಲೂ ಇದೆ, ಎಲ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಗುಣ ನನ್ನಲ್ಲೂ ಇದೆ. ನಾ ಬೆಳಿತೇನೆ ಹಂಗೆ ಬೆಳೆದಿದ್ದು, ಕೂಡು ಕುಟುಂಬ, 10 ಜನ ನನ್ನ ಜೊತೆಗಿರ್ತಾ ಇದ್ರು. ನಾನು 100 ಜನಕ್ಕೆ ನನ್ನಿಂದ ನಾನು ಒಂದು ಸಿನಿಮಾ ಮಾಡಿ, ನಾ ಗೆದ್ದು ಹೀರೋ ಆಗಿ ದುಡ್ಡು ಮಾಡಿ ನನ್ನ ಇಡೀ ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಲೈಫ್ ಸ್ಟಾರ್ಟ್ ಮಾಡಿದ್ದು. ತುಂಬಾ ಸಾಮ್ಯತೆ ಇದೆ ಅಶೋಕನಿಗೂ ಸತೀಶ್ ಅವರಿಗೆ, 100% ಸಾಮ್ಯತೆ ಇದೆ. ಅದು ಇನ್ನೊಂದು ಕಾಕತಾಳಿ ಅಂದ್ರೆ ಅವ್ರ ಕ್ಯಾರೆಕ್ಟರ್ಗೆ, ಅವ್ರ ಪರ್ಸನಲ್ ಲೈಫ್ಗೆ ತುಂಬಾ ಸಾಮ್ಯತೆ ಇದೆ. ಹೌದಾ? 100% ಸಾಮ್ಯತೆ ಇದೆ. ನನಗೆ ಗೊತ್ತು ಅವ್ರ ಕ್ಯಾರೆಕ್ಟರ್ ಅಂತ. ನೀವು ನೋಡಿ, ಸಿನಿಮಾ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಕ್ಯಾರೆಕ್ಟರ್ ಅಂತ ನಾನು ಹೇಳ್ತಿರೋದು ಅವರ ಔಟ್ಸೈಡ್ ಕ್ಯಾರೆಕ್ಟರ್ ಅಲ್ಲ, ಇನ್ನರ್ ವರ್ಷನ್. ಅವ್ರ ಆಲೋಚನೆಗಳು ಮತ್ತು ಕ್ಯಾರೆಕ್ಟರ್ ಎರಡು ಹೊತ್ತ ತರ ಇದೆ. ಅವ್ರ ತಾಯಿಗೂ ಆ ಗುಣ ಇದೆ, ಅವ್ರ ತಂದೆಗೂ ಆ ಗುಣ ಇದೆ. ಯಾಕಂದ್ರೆ ನಾನು ಡಿಸ್ಕಷನ್ ಮಾಡ್ತಿದ್ದಲ್ಲ ಅವ್ರ ಜೊತೆ, ಅವ್ರ ತಾಯಿ ತಂದೆ ಜೊತೆ ಇವ್ರಿಗಿಂತ ಜಾಸ್ತಿ ಅವ್ರ ಜೊತೆ ಮಾತಾಡೋದು. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಎಲ್ಲರಲ್ಲೂ ಆ ಗುಣ ಇದೆ. ಅದು ಯಾಕೋ ಗೊತ್ತಿಲ್ಲ, ಈ ನೇಚರ್ ಕುಡ್ಸ್ಕೊಂಡ್ಬಿಡ್ತಾನೆ. ಅಂದ್ರೆ ಈ ತರ ಕ್ಯಾರೆಕ್ಟರ್ಗಳು ಬರ್ಬೇಕು, ಈ ಪಾತ್ರನ ಇನ್ ಗೊತ್ತಿರೋರು ಬರ್ಬೇಕು, ಈ ನಾಲೆಜ್ ಇರೋರು ಬರ್ಬೇಕು, ಈ ಮೆಚುರಿಟಿ ಇರೋರು ಬರ್ಬೇಕು ಈ ಪಾತ್ರಕ್ಕೆ ಅಂತ ಅವ್ರವ್ರು ಹೇಳ್ಕೊಂಡಿದೆ ಅದು. ಅಂಡ್ ಇವನ್ ಪ್ರೊಡ್ಯೂಸರ್, ಇವನ್ ನಮ್ಮ ಮನು ಶೆಟ್ಗಾರ್, ಅವ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ ಮಾಡಿದಾನೆ ಅವನು. ಅಂಡ್ ಇವನ್ ಮ್ಯೂಸಿಕ್ ಡೈರೆಕ್ಟರ್, ನೀವು ಯಾರನ್ನಾರು ತಗೊಳ್ಳಿ, ಎಲ್ಲರಲ್ಲೂ ಈ ಗುಣಗಳಿದೆ. ನೀವು ಸಿನಿಮಾ ನೋಡ್ಬಿಟ್ಟು ಆಮೇಲೆ ಕ್ಲೀನ್ ಆಗಿ ಒಂದ್ಸಲ ಅವ್ರ ಇಂಟರ್ವ್ಯೂಗಳು ಅದು ನೋಡಿದ್ರೆ ನೀವು ಅವ್ರ ವ್ಯಕ್ತಿತ್ವಕ್ಕೆ, ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳಿಗೆ ಬೇರೆ ಬೇರೆ ಅಂತ ಅನ್ಸೋದೇ ಇಲ್ಲ. ಒಂದೇ ರೂಪ ಅಲ್ಲ, ಒಂದೇ ಆಲೋಚನೆ, ಬೇರೆ ಬೇರೆ ರೂಪದಲ್ಲಿದೆ. ಅದು ಇರೋದು ಅಶೋಕ ಒನ್ ಆಫ್ ದ ಮೋಸ್ಟ್ ಫೇವರೇಟ್ ಕ್ಯಾರೆಕ್ಟರ್ ನನಗೆ. ನಾಟಿ ದೊಡ್ಡಿಟ್ಟಾಗುತ್ತೋ ಅಥವಾ ಏನಾಗುತ್ತೋ ಅದ್ರ ಮೇಲೆ ಹೇಳ್ತಾ ಇಲ್ಲ ನಾನು. ಆಲೋಚನೆ ಮತ್ತೆ ವಿಚಾರ ಇದೆಯಲ್ಲ, ಅದು ಅಶೋಕ ನನ್ನ ಪರ್ಸನಲಿ ಮತ್ತೆ ನನ್ನ ಒಳಗಡೆ ಇರೋ ಕ್ಯಾರೆಕ್ಟರ್. ಕೆಲವೊಂದು ಸೀನ್ಗಳು ನಾನೇ ಬರೆದಿರೋದು ಡೈಲಾಗ್ಸ್. ಬರಿಬೇಕಾದ್ರೆ ನಾನು ಇಷ್ಟು ವರ್ಷ ಜರ್ನಿ ಮಾಡಿರೋದೆಲ್ಲ ಇದೆ, ಆ ಲೈಫಿನ ಎಕ್ಸ್ಪೀರಿಯನ್ಸ್ ಇದೆ, ಅದನ್ನ ಇಟ್ಕೊಂಡೆ ಅಶೋಕ ಕಟ್ಟಿರೋದು. ಅಂಡ್ 1970s ಅಲ್ಲಿ ಸಿನಿಮಾ ಸೆಟ್ ಆಗಿದೆ, ಪೀರಿಯಡ್ ಡ್ರಾಮಾ ಅಂತ ಕೇಳ್ಪಟ್ಟೆ. ಅಂಡ್ ಟೀಸರ್ ಅಥವಾ ಸಾಂಗ್ ಬಿಟ್ಸ್ಗಳು ಇದನ್ನೆಲ್ಲ ನೋಡಿದಾಗಲೂ ಗೊತ್ತಾಗುತ್ತೆ ಆ ಅಥೆಂಟಿಸಿಟಿ. ಒಂದು ಸಿನಿಮಾ ಮಾಡೋದು ಈಸಿ ಪ್ರಾಬಬ್ಲಿ. 1970s
ಒಂದಷ್ಟು ದಿನದ ವರ್ಷಗಳ ಹಿಂದೆ ಹೋಗ್ಬಿಟ್ಟು ಒಂದು ಸಿನಿಮಾ ಕಟ್ಟಬೇಕು ಅಂದಾಗ ಅದ್ರ ಅಥೆಂಟಿಸಿಟಿ ತುಂಬಾ ಮ್ಯಾಟರ್ ಆಗುತ್ತೆ. ಅಂದ್ರೆ ನಾವೀಗ ಮಾತಾಡೋದಕ್ಕೂ ಅಶೋಕ ಬೇರೆ ತರ ಮಾತಾಡ್ತಿರ್ತಾನೆ, ಅಫ್ಕೋರ್ಸ್ ಅಂಬಿಕಾ ಬೇರೆ ತರ ಮಾತಾಡ್ತಾ ಇರ್ತಾರೆ. ಆ ಅಥೆಂಟಿಸಿಟಿ ಎಲ್ಲವೂ ಕ್ಲೀನ್ ಆಗಿ ಬಂದಾಗ ಮಾತ್ರ ಒಂದು ಸಿನಿಮಾ ಒಂದೊಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಈ ಚಾಲೆಂಜಸ್ಗಳು ಅಂದ್ರೆ ಒಂದು ಕನ್ನಡ ಫಿಲಮ್ ಅಂದ ತಕ್ಷಣ ಹೊರಗಿಂದ ನೋಡೋರಿಗೆ ಅಥವಾ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಅಂದ್ರೆ ಲಿಮಿಟೆಡ್ ಬಜೆಟ್ ಇರುತ್ತೆ, ಟೆಕ್ನಿಕಲಿ ಅಷ್ಟೊಂದು ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ, ನಾವೆಲ್ಲ ಭಾಷೆ ಸಿನಿಮಾಗಳನ್ನ ನೋಡ್ತೀವಿ, ಕೊರಿಯನ್ ಕೂಡ ನೋಡ್ತೀವಿ, ಹಂಗಾಗಿ ಜಡ್ಜ್ ಮಾಡ್ತೀವಿ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಈ ಚಾಲೆಂಜ್ ತುಂಬಾ ದೊಡ್ಡ ಚಾಲೆಂಜ್ ಇದು ಸಿನಿಮಾನ ತಯಾರು ಮಾಡ್ಬೇಕಾದ್ರೆ. ಈ ಚಾಲೆಂಜ್ ಅನ್ನ ಹೇಗೆ ಫೇಸ್ ಮಾಡಿದ್ರಿ ಅಂಡ್ ಹೇಗೆ ಮೂಡ್ ಬಂದಿದೆ ಈಗ? 100 ರಾತ್ರಿಗಳು ಡಿಸ್ಕಷನ್ ಆಗಿದೆ. ಎವ್ರಿ ಸೀನ್ಗೆ 100 ರಾತ್ರಿಗಳು ಡಿಸ್ಕಷನ್ ಆಗಿದೆ. ಎವ್ರಿ ಸೀನ್ ಹಿಂಗೆ ಬರಬೇಕು, ಆ ಡೀಟೇಲಿಂಗ್, ಲಾಜಿಕ್, ಒಂದು ಮಾತು ಜಾಸ್ತಿ ಆಗಬಾರ್ದು, ಒಂದು ಕಡಿಮೆ ಆಗಬಾರ್ದು, ಆ ತೂಕ ಕಡಿಮೆ ಆಗಬಾರ್ದು. ಯಾಕಂದ್ರೆ ಇದು ಸೆನ್ಸಿಬಲ್ ಸಬ್ಜೆಕ್ಟ್ ಇದು. ಅಂಡ್ ಎಷ್ಟೇ ಕಮರ್ಷಿಯಲ್ ಆಗಿದ್ರು ಸೆನ್ಸಿಬಲ್ ಲೈನ್ಗಳಿದೆ ಇದರಲ್ಲಿ. ಇದು ತುಂಬಾ ಕತ್ತಿ ಮೇಲೆ ನಡೆದಂಗೆ. ಇದು ಈ ಕತ್ತಿ ಮೇಲೆ ನಡೆಯೋ ಟೈಮ್ ಇದೆಯಲ್ಲ, ಬೇರೆ ಸಿನಿಮಾಗಳಿಗೆ ಹಂಗಿಲ್ಲ. ಈಗ ಅಯೋಗ್ಯ ಆದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಒಂದು ಕ್ಯಾರೆಕ್ಟರ್, ಒಂದು ವಿಲೇಜ್, ಆಲ್ರೆಡಿ ಒಂದು ಕಾಮಿಡಿ, ಅದು ಇದು ಏನೋ ಒಂದು ಸ್ವಲ್ಪ ಸಿಲ್ಲಿ ಕಾಮಿಡಿ ಮಾಡೋದು ನಡೀತದೆ. ಸಿಲ್ಲಿ ಆಗಿರೋ ಸೀನ್ಗಳು ಕ್ರಿಯೇಟ್ ಮಾಡೋದು ಜನ ನಗ್ತಾರೆ. ಬಟ್ ಇಲ್ಲಿ ಹಂಗ ಆಗಲ್ಲ. ಈ ಸಿನಿಮಾ ಒಂಥರ ಕ್ಲಾಸಿಕ್ ತರ ಆಗ್ಬೇಕಿದು. ಅದಕ್ಕೆ ನಮ್ಮ ಇಡೀ ತಂಡ ಅದೇ ತರದನ್ನ ಸೆಲೆಕ್ಟ್ ಮಾಡಿದ್ ನಾವು. ಮನು ಶೆಡ್ಗಾರ್ ಆಗ್ಲಿ, ಪೂರ್ಣ ಆಗ್ಲಿ, ಈ ಕಡೆ ನಮ್ಮ ಪ್ರೊಡ್ಯೂಸರ್ ವರ್ಧನ್ ಆಗ್ಲಿ, ಅಂಡ್ ಒಟ್ಟಾರೆ ಟೀಮ್ ಸಪ್ತಮಿ ಅವರಾಗ್ಲಿ, ಅಥವಾ ಬೇರೆ ಬೇರೆ ಕ್ಯಾರೆಕ್ಟರ್ಗಳಾಗ್ಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವು ತುಂಬಾ ಹುಷಾರಾಗಿದ್ವಿ. ಅದಕ್ಕೆ ಮೇಜರ್ ಆಗಿರೋದು ಏನ್ ಗೊತ್ತಾ, ಸಿನಿಮಾದಲ್ಲಿ ಆಯ್ಕೆ ಯಾವ್ದು ಬೇಕು ಯಾವ್ದು ಬೇಡ ಇದು ಗೊತ್ತಿದ್ರೆ ಅವ್ನ ನಿರ್ದೇಶಕ. ಯಾಕಂದ್ರೆ ಎಲ್ಲರೂ ಮಾಸ್ಟರ್ಸ್ ಇರ್ತಾರೆ, ಎಲ್ಲರೂ ಎಕ್ಸ್ಪರ್ಟ್ಗಳು ಇರ್ತಾರೆ. ಯಾರು ಬೇಕು ನಮ್ಗೆ ಈ ಕ್ಯಾನ್ವಾಸ್ ಮೇಲೆ, ಯಾರು ಬೇಕು, ಯಾವ ಬಟ್ಟೆ ಹಾಕ್ಬೇಕು, ಅವ್ರು ಒಂದು ಮೂಗುತಿ ಹಾಕ್ಸಿದ, ಆ ಮೂಗುತಿ ಆಲ್ಸೋ ನಾವು ಡಿಸೈನ್ ಮಾಡಿ, ಮೂಗುತಿ ಬೇಕು, ಮೂಗುತಿ ಬಿದ್ರೆ ಚೆನ್ನಾಗಿ ಕಾಣ್ತಾರೆ, ಇಲ್ಲೊಂದು ಕಪ್ಪು ಚುಕ್ಕೆ ಇರಬೇಕು, ಆ ದೃಷ್ಟಿ ಬಿಟ್ಟು ಐಡಿ ಸಿನಿಮಾದಲ್ಲಿ ಅವ್ರ ಹತ್ರ ಕಾಣಿಸ್ಬೇಕು, ಅವ್ರ ಮುಂಗುರು ಹಿಂಗ್ ಬೀಳ್ತಾ ಇರ್ಬೇಕು, ಅವ್ರು ಮಾತಾಡಿದ್ರೆ ಅಷ್ಟು ಒಂಥರ ಎಂತ ಹುಡುಗಿ ಇವಳು ಅಂತ ಅನ್ಸ್ಬೇಕು. ಆ ನೇಚರ್, ಆ ಕ್ಯಾರೆಕ್ಟರೈಸೇಷನ್ ಎಲ್ಲೂ ಕೂಡ ಒಂಚೂರು ಅಪ್ಪಬಾರ್ದು ಅವ್ರ ಕ್ಯಾರೆಕ್ಟರ್. ಇಡೀ ಸಿನಿಮಾದಲ್ಲಿ ಅಷ್ಟೇ ಕಂಟ್ರೋಲ್ಡ್ ಆಗಿರ್ಬೇಕು ಕ್ಯಾರೆಕ್ಟರ್. ಅಂದ್ರೆ ಒಟ್ಟಾರೆಯಾಗಿ ಅಷ್ಟನ್ನು ಡಿಸೈನ್ ಮಾಡಿದ್ವಿ ಎಲ್ಲ ಕ್ಯಾರೆಕ್ಟರೇಷನ್. ವಿಲನ್ ಕ್ಯಾರೆಕ್ಟರ್ ಅಷ್ಟೇನೆ, ಅವ್ನು ಹಿಂಗೆ ಬರ್ಬೇಕು, ಹಿಂಗೆ ಮಾತಾಡ್ಬೇಕು, ಅವ್ನ ಇಷ್ಟರಲ್ಲೇ ನೋಡ್ಬೇಕು, ಅವನು ತೀಕ್ಷ್ಣ ದೃಷ್ಟಿ, ಅದು ಬರೀ ಒಳಗಿರ್ಬೇಕು, ಅದು ಹೊರಗೆ ಬಂದಾಗ ತುಂಬಿರ್ಬೇಕು. ಅದು ಬರೀ ಮಾತಲ್ಲ. ನಾವ್ ಯಾವಾಗ ನಾಟಕದಲ್ಲಿ ಹೇಳ್ತೀವಿ, ಮಾತು ಯಾವಾಗ ಬರ್ಬೇಕು ಅಂತಂದ್ರೆ ಗ್ಲಾಸ್ ಅಲ್ಲಿ ನೀರ್ ತುಂಬ್ತೀವಿ ಗೊತ್ತಾ, ತುಂಬಿ 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 ಕಡೆಗೆ ಬೀಳುತ್ತೆ ಗೊತ್ತಾ, ಎಕ್ಸ್ಟ್ರಾ ಬಂದ್ಮೇಲೆ ಅದು ಮಾತಾಗ್ಬೇಕು. ಓಕೆ, ಇದನ್ನೇ ಬಿ ಸುರೇಶ್ ಅವ್ರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು, ಇದನ್ನೇ ಸಂಪತ್ ಅವ್ರ ಕ್ಯಾರೆಕ್ಟರ್ ಆಗಲಿ, ಸಪ್ತಮಿ ಅವ್ರ ಕ್ಯಾರೆಕ್ಟರ್ ಆಗಲಿ, ಎಲ್ಲಾ ಕ್ಯಾರೆಕ್ಟರ್ಗಳು ನನ್ನ ಕ್ಯಾರೆಕ್ಟರ್ ಸಮೇತ ಅನ್ನೆಸರಿ ಮಾತುಗಳು ತುಂಬೋದು, ಅನ್ನೆಸರಿ ಸುಮ್ಮನೆ ಸಿನಿಮ್ಯಾಟಿಕ್ಗೋಸ್ಕರ ಮಾತು ಅಂತ ತುಂಬೋದು, ಅದನ್ನೆಲ್ಲ ಏನು ಮಾಡಿಲ್ಲ. ಒಂದು ನಿಮಗೆ ನಾವ್ ಯೋಚನೆ ಮಾಡ್ಕೊಂಡ್ ಮಾಡಿರೋದು, ವಿ ಡೋಂಟ್ ನೋ, ನಾವು ಫೀಲ್ ಮಾಡ್ಕೊಂಡಿರೋದು, ನಮ್ ಕಾನ್ಫಿಡೆನ್ಸ್. ಜಗತ್ತಲ್ಲಿ ಯಾವುದೇ ಸಿನಿಮಾ ನೋಡಿದಾಗ್ಲೂ, ನಮ್ಮ ಸಿನಿಮಾ ನೋಡಿದಾಗ್ಲೂ ಅದೆಲ್ಲ ಒಂಥರ, ಈಗ ನೀವೆಲ್ಲರೂ ಏನಾಗಿರ್ತಾರೆ, ಆಡಿಯನ್ಸ್ಗಳಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬೇರೆ ಬೇರೆ ಸಿನಿಮಾಗಳು ನೋಡಿರ್ತಾರೆ. ಆ ಎಕ್ಸ್ಪೀರಿಯನ್ಸ್ ಇದ್ದವ್ರು ಈ ಸಿನಿಮಾ ನೋಡ್ತಾರೆ ಬಂದು ಥಿಯೇಟರ್ ಒಳಗೆ. ಅವಾಗ ಎಲ್ಲೂ ಅವ್ರಿಗೆ ಇದೇನ್ ಗುರು ಹಿಂಗೆಲ್ಲ ಮಾಡಿದಾರೆ ಅಂತ ಅನ್ಸ್ಬಾರ್ದು. ಇವತ್ತಿನ ದಿನ ಹಾಗೆ ಆಗ್ಬಿಟ್ಟಿದೆ. ಎಕ್ಸ್ಪೀರಿಯನ್ಸ್ ಸಿಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್, ಫುಲ್ಫಿಲ್ಮೆಂಟ್ ಇರಲ್ಲ. ಅಂದ್ರೆ 1970s ಅಂದ್ರೆ ಆ ಕಾಲಘಟ್ಟಕ್ಕೆ ಹೋಗ್ಬೇಕು, ಅದೇ ತರ ತೋರಿಸ್ಬೇಕು. ಅಂಡ್ ನಮ್ ಕಣ್ಗಳು ಎಲ್ಲವನ್ನ ನೋಡಿರೋದ್ರಿಂದ ಈಸಿಲಿ ಸಿನಿಮಾ ಹೇಗೆ ಇದ್ರು ಜಡ್ಜ್ಮೆಂಟ್ ವೈಸ್ ಅಲ್ಲಿ ಇದು ಆತರ ಕಾಣಿಸ್ತಿಲ್ವಲ್ಲ ಅನ್ನೋದು ತಲೆ ಹಿಂದೆ ಬ್ಯಾಕ್ ಆಫ್ ದ ಮೈಂಡ್ ಸಬ್ ಕಾನ್ಶಿಯಸ್ ಅಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ಪ್ರಶ್ನೆ ಎಕ್ಸಾಕ್ಟ್ಲಿ ಆಡಿಯನ್ಸ್ ಏನ್ ಗೊತ್ತಾ, ಆಚೆಗೆ ಬಂದಾಗ ಅವ್ರಿಗೆ ಹೇಳಕ್ ಬರಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅಷ್ಟೇ, ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ ಅವ್ರಿಗೆಲ್ಲ ಸೆನ್ಸ್ ಆಗಿರುತ್ತೆ. ಈಗೆಲ್ಲ ನಿಮ್ಗೆ 70s ಅಂದ ತಕ್ಷಣ ಒಂದು ಸಿಮೆಂಟ್ ಬಿಲ್ಡಿಂಗ್ ಬಂದ್ಬಿಟ್ರೆ, ಅಲ್ಲಿ ಮಾಡರ್ನ್ ಆಗಿರೋ ಬಿಲ್ಡಿಂಗ್, ಅವ್ರಿಗೆ ಆ ಟೈಮಲ್ಲಿ ಹೇಳಕ್ ಆಗದೆ ಇರ್ಬೋದು, ಆದ್ರೆ ಸೆನ್ಸ್ ಆಗಿರುತ್ತೆ ಒಳಗಡೆ, ಏನಕ್ಕೆ ಬಂತಿದ್ದು. ಕರೆಕ್ಟ್. ಅದೇ ಚಾಲೆಂಜ್ ಇದ್ದಿದ್ದು ನಮ್ಗೆ. ಬ್ಯಾಕ್ ಡ್ರಾಪ್ಗಳು, ನಾವು ಶೂಟ್ ಮಾಡ್ತಾ ಇದ್ದ ಜಾಗ ಎಲ್ಲಾ ಕಡೆ ಏನಂದ್ರೆ, ಈಗ ಹಳ್ಳಿಗೆ ಹೋದ್ರು ನಿಮ್ಗೆ ಏನೋ ಬಿಲ್ಡಿಂಗ್ ಬಿಟ್ಟಿದೆ, ಹೆಂಚಿನ ಮರಗಳು ಕಡಿಮೆ ಆಗಿದೆ. ಎರೇಸಿಂಗ್ 1400 ಶಾರ್ಟ್ಸ್ ನಾವು ಮಾಡಿರೋದು. ಎರೇಸ್ ಮಾಡಿರೋದು ನಾವು 1400 ಶಾರ್ಟ್ಸ್ ಅಲ್ಲಿ ಎರೇಸಿಂಗ್ ಇತ್ತು CG-ಗೆ. ಆಮೇಲೆ ಎಕ್ಸ್ಟೆನ್ಷನ್ಗಳು ಮತ್ತೆ ಬಿಲ್ಡ್ಗಳು, ಅಂದ್ರೆ ರಿಯಲಿಸ್ಟಿಕ್ ಆಗಿ ನಮ್ಮ ಸಿನಿಮಾ ನೋಡಿದಾಗ ನಿಮ್ಗೆ ಎಲ್ಲೂ CG ವರ್ಕ್ ಇದೆ ಅಂತ ಅನ್ಸಲ್ಲ. ಆದ್ರೆ 1400 ಶಾರ್ಟ್ CG ವರ್ಕ್ ನಡೆದಿದೆ ಇಡೀ ಸಿನಿಮಾದಲ್ಲಿ. ಅದಕ್ಕೆ 4 ಟೀಮ್ ವರ್ಕ್ ಮಾಡಿದೆ. ಬಹುಶಃ CG-ಗೆ ಸಿಕ್ಕಾಪಟ್ಟೆ ಸ್ಪೆಂಡ್ ಮಾಡಿದ್ರೆ ಅನ್ಸುತ್ತೆ. ಆದ್ರೆ ನಿಮ್ಗೆ ಎಲ್ಲೂ ಗೊತ್ತಾಗಲ್ಲ CG-ಗೆ ಇವ್ರು ಸ್ಪೆಂಡ್ ಮಾಡಿದ್ದಾರೆ ಅಂತ, ಅಷ್ಟು CG ಆಗಿದೆ. ಇವತ್ತಿನ ಕೆಲವು ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ, ಎಸ್ಪೆಷಲಿ ಹೀರೋಯಿನ್ ಪಾತ್ರಗಳು ಅಂತ ಬಂದ ತಕ್ಷಣ ಸ್ಟೈಲ್ ಓವರ್ ಸಬ್ಸ್ಟೆನ್ಸ್ ಆಗ್ಬಿಟ್ಟಿದೆ. ಅಂದ್ರೆ ಸಬ್ಸ್ಟೆನ್ಸ್ ಕಮ್ಮಿ ಇರುತ್ತೆ. ಸಿನಿಮಾಗ ಒಬ್ರು ಹೀರೋಯಿನ್ ಬೇಕು ಅಂತ ಸ್ಟೈಲ್ ಅನ್ನು ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಬಟ್ ಕೆಲವೊಂದು ಪಾತ್ರಗಳು ಮಾತ್ರ ಆ ಬ್ಯಾರಿಯರ್ನ ಬ್ರೇಕ್ ಮಾಡಿ ಮಾತಾಡ್ತವೆ. ಆ ಪಾತ್ರಗಳಿಗೆ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಅಂಬಿಕಾ ಪಾತ್ರ ಹೇಗಿದೆ? ಐ ಡೋಂಟ್ ಥಿಂಕ್ ಎರಡರಲ್ಲೂ ತಪ್ಪಿದೆ ಅಂತ. ಕೆಲವೊಂದ್ ಸಿನಿಮಾಗ್ ಅದ್ ಬೇಕಿರುತ್ತೆ, ಕೆಲವೊಂದ್ ಸಿನಿಮಾಗ್ ಸಬ್ಸ್ಟೆನ್ಸ್ ಬೇಕಿರುತ್ತೆ. ಸೊ ನೀವೇನ್ ಚೂಸ್ ಮಾಡ್ತೀರಾ ಅಂತ ನಿಮಗ್ ಬಿಟ್ಟಿರೋದಷ್ಟೇ. ಅಂಡ್ ಇಟ್ಸ್ ನಾಟ್ ರಾಂಗ್. ಇವಾಗ ಒಂದ್ ಹೀರೋಯಿನ್ ಆಗಿ ನಾನು ಮಾಸಸ್ಗೆ ಚೆನ್ನಾಗಿ ಕಾಣಿಸ್ಕೊಬೇಕು ಅನ್ನೋದು ತಪ್ಪಲ್ಲ. ಅಥವಾ ನಾನು
ಚೆನ್ನಾಗಿ ಕಾಣಿಸ್ಕೊಂಡುನು ಒಂದು ಮ್ಯಾಟರ್ ಒಂದು ಏನು ಒಂದು ಸೂಕ್ಷ್ಮ ಆಗಿರೋದು ಒಂದು ಪಾತ್ರ ತಗೊಂಡು ಅದನ್ನ ನಾನು ಕನ್ವೆ ಮಾಡ್ತೀನಿ ಅನ್ನೋದು ತಪ್ಪಲ್ಲ. ಸೊ ಯಾವ ಟೈಮಲ್ಲಿ ನೀವು ಯಾರು ಚೂಸ್ ಮಾಡ್ತೀರಾ ಅಥವಾ ನೀವು ವಾಟ್ ಯು ಆರ್ ಲುಕಿಂಗ್ ಆಸ್ ಅನ್ ಆಕ್ಟರ್ ಅನ್ನೋದು ಮುಖ್ಯ ಆಗುತ್ತೆ. ಅಂಬಿಕಾನ ಪಾತ್ರ ಬಂದಾಗ ಶಿ ಇಸ್ ವೆರಿ ವೆರಿ ಪ್ರಿಟಿ ಆನ್ ಸ್ಕ್ರೀನ್. ಇಟ್ಸ್ ಒನ್ ಆಫ್ ಮೈ ಮೋಸ್ಟ್ ಗುಡ್ ಲುಕಿಂಗ್ ಸಿನಿಮಾಸ್ ನಾನು ಹೇಳ್ಬೇಕು ಅಂದ್ರೆ. ಐ ರಿಯಲಿ ಎಂಜಾಯ್ ಲುಕಿಂಗ್ ಅಟ್ ಮೀ. ನನ್ನನ್ನು ನೋಡ್ಕೊಂಡು ಖುಷಿ ಆಯ್ತು ಸಿನಿಮಾದಲ್ಲಿ. ಸೊ ದೇರ್ ಇಸ್ ಡೆಫಿನೆಟ್ಲಿ ಸ್ಟೈಲ್ ಅಂಡ್ ಇನ್ನೊಂದೇನು ಗೊತ್ತಾ, ಆಕ್ಚುಲಿ ಹಳ್ಳಿ ಹುಡುಗಿ ಅಂದ ತಕ್ಷಣ ಅವ್ರನ್ನ ಡಲ್ ಮಾಡಬೇಕು, ಹಳ್ಳಿ ಹುಡುಗಿ ಅಂದ ತಕ್ಷಣ ಅವರು ಕೆರದಾಗಿರ್ಬೇಕು ಹಂಗೇನಿರಲ್ಲ. ನಮ್ಮೂರಲ್ಲಿ ನೋಡಿದ್ದೀನಿ ಹಳ್ಳಿನಲ್ಲಿ ತುಂಬಾ ಸುಂದರವಾದ ಹುಡುಗಿರು, ತುಂಬಾ ನೀಟ್ ಆಗಿರೋ ಹುಡುಗಿರು, ಬೆಳಗಿರೋ ಹುಡುಗಿರು ನಾನು ಸಿಕ್ಕಾಪಟ್ಟೆ ನೋಡಿದ್ದೀನಿ. ನಮ್ಮ ಅಜ್ಜಿ ನಮ್ಮ ಅಮ್ಮ ಹೇಳೋರು ಏನಕ್ಕೆ ಕಪ್ ಮಾಡ್ತಾರೆ ಹಳ್ಳಿ ಹುಡುಗಿರ್ ಅಂದ ತಕ್ಷಣ ಅಂತ. ಬಿಕಾಸ್ ನಮ್ಮ ಅಜ್ಜಿ ಶಿ ವಾಸ್ ದ ಮೋಸ್ಟ್ ಫೇರೆಸ್ಟ್. ನಮ್ ಇಡೀ ಫ್ಯಾಮಿಲಿಲಿ ಅವ್ರಷ್ಟು ಬೆಳ್ಳಗ್ ಯಾರು ಇರ್ಲಿಲ್ಲ. ಇವಾಗ್ಲೂ ಅಷ್ಟೇ, ನಾನು ಗೋವಾ ಬೆಳಗ್ಗೆ ಏರ್ಪೋರ್ಟ್ ಇಂದ ಬರ್ತಾ ಇದ್ದೆ, ನನ್ ಮುಂದೆ ಒಂದ್ ಬಂಚ್ ಆಫ್ ಒಂದಿಷ್ಟು ಜನ ನಿಂತಿದ್ರು. ನನಗ್ ಕೇಳಿಸ್ತಾ ಇದೆ ಕಾನ್ವರ್ಸೇಷನ್, ಯಾವಾಗ್ಲೂ ಕೇಳಿಸುತ್ತೆ, ಅದ್ ರಿಯಾಕ್ಟ್ ಮಾಡಲ್ಲ. ಒಬ್ರು ಹೇಳ್ತಾ ಇದ್ರು ಇಲ್ಲ ಅದ್ ಸಪ್ತಮಿ ಗೌಡನೇ ಅಂತ. ಅವ್ರು ಹೇಳಿದ್ರೆ ಇಲ್ಲ ಅವ್ರ ತರ ಅನ್ಸುತ್ತೆ ಅಂತ. ಇನ್ನೊಬ್ರು ಇಲ್ಲ ಅವ್ರೇನೆ ಸಿನಿಮಾದಲ್ಲ ಅಷ್ಟೇ ಅವ್ರನ್ನ ಕಪ್ಪಗ್ ತೋರ್ಸಿದಾರೆ, ಅವ್ರು ಬೆಳ್ಳಕ್ಕಿದ್ದಾರೆ ಅಂತ. ಅದಕ್ಕೆ ಆಮೇಲೆ ಅವ್ನು ಚೆಕ್ ಇನ್ ಅಂದ್ರೆ ಸ್ಕ್ಯಾನ್ ಆಯ್ತು ಬೋರ್ಡಿಂಗ್ ಪಾಸ್, ಹಿ ವಾಸ್ ಗೆಟಿಂಗ್ ಆನ್ ದ ಫ್ಲೈಟ್. ಹಿಂದಕ್ ತಿರ್ಗ್ದ, ನಾನು ಹಿಂಗ್ ನೋಡಿ ಹಿಂಗ್ ಸ್ಮೈಲ್ ಮಾಡ್ದೆ. ಆಮೇಲೆ ನೋಡ್ಬೇಕಂದ್ರೆ ಕೇಳು ಅಂತ ಹೇಳಿದ್ರು, ಅಷ್ಟ್ರಲ್ಲಿ ಏರ್ ಹಾಸ್ಟೆಸ್ ಪ್ಲೀಸ್ ಮೂವ್ ಅಹೆಡ್ ಅಂದ್ರು. ಅದಾದ್ಮೇಲೆ ಇವತ್ ಡ್ರೈವರ್ ಇರ್ಲಿಲ್ಲ ಅಂತ ಏರ್ಪೋರ್ಟ್ ಇಂದ ಕ್ಯಾಬ್ ತಗೊಂಡ್ ಬಂದೆ. ಕೂತಿದ ತಕ್ಷಣ ಕ್ಯಾಬ್ ಡ್ರೈವರು ಇಯರ್ಫೋನ್ಸ್ ಹಾಕೊಂಡು ಏನ್ ಗೊತ್ತೇನೋ ಅಂದ. ಏನ್ ಒಂದ್ ವಿಷಯ ಹೇಳ್ತೀನಿ, ಟಿಟ್ಟು ಸಪ್ತಮಿ ಗೌಡ ತರನೇ ಇದ್ರು ಅಂತ. ನಾನ್ ಮಾಸ್ಕ್ ಹಾಕೊಂಡಿದ್ದೆ. ಹೌದು ಅದೇ ಇವ್ರು ಬೆಳ್ಳಿಗಿದ್ದಾರೆ, ಸಣ್ಣ ಆಗಿದ್ದಾರೆ, ಇಲ್ಲ ಅಂದ್ರೆ ಸಪ್ತಮಿ ಗೌಡ ತರನೇ ಇದ್ರು ನಿಜವಾಗ್ಲು ಅಂತ. ಆಮೇಲೆ ನನ್ನ ಡ್ರಾಪ್ ಮಾಡಕ್ಕೆ ನಾನ್ ಗೂಗಲ್ ಪೇ ತೆಗ್ದಾಗ ಸ್ಕ್ಯಾನ್ ಮಾಡ್ಬೇಕಿತ್ತು ಫೇಸ್. ಒಂದ್ ಸೆಕೆಂಡ್ ಮತ್ತೆ ಹಿಂಗ್ ನೋಡ್ದ, ಇವ್ರನ್ನ ಇಲ್ವಾ, ನಾನು ಅಷ್ಟೇ ಲೇಟ್ ಆಗಿತ್ತು ಬಂದ್ಬಿಟ್ಟೆ. ಸೊ ಈ ತರ ಬಹಳ ಸತಿ ಆಗಿದೆ. ಅಂದ್ರೆ ಇವಾಗ ಇವೆಂಟ್ಸ್ ಯಾವ್ದಾದ್ರು ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲಿಗೆ ಹೋದಾಗ್ಲೂ ಅಷ್ಟೇ ಎಷ್ಟೋ ಚೆನ್ನಾಗಿದೆ. ಬೆಳ್ಳಕ್ ಹಾಕ್ಬಿಟ್ಟಿದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ. ಏನು ಮಾಡ್ತಾರ ಇರೋದೇ ಹೀಗೆ, ನೀವ್ ನೋಡಿಲ್ಲ ಅಷ್ಟೇ. ಅಟ್ಲೀಸ್ಟ್ ಫೈನಲಿ ಇವಾಗ ರೈಸ್ ಆಫ್ ಅಶೋಕ ನೋಡ್ತೀರಾ, ನನ್ನ ಆಕ್ಚುಲ್ ಸ್ಕಿನ್ ಟೋನ್ ನೋಡ್ತೀರಾ ನೀವು. ಸೊ ಹೇಳ್ದಂಗೆ ಆ ತರ ಐ ಥಿಂಕ್ ನಾನು ಒಂದೇ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ, ಮೇಕಪ್ ಹಾಕಿರೋ ತರ ಅನ್ಸ್ಬಾರ್ದು. ಅಷ್ಟೇ. ಯಾವ ಕಲರ್ ನೀವು, ಐ ಡೋಂಟ್ ಮೈಂಡ್, ನಿಮಗೆ ಮೇಕಪ್ ಹಾಕಿದ್ರೆ ಅಂತ ಫೀಲ್ ಬರಬಾರ್ದು. ಅದೊಂದು ಬೇಕು ನಮಗೆ, ಅಷ್ಟು ಮೇಂಟೈನ್ ಮಾಡಿ. ಲಿಪ್ಸ್ಟಿಕ್ ಬೇಡ. ಅದು ಫಸ್ಟ್ ಶಾಟ್ ಇಟ್ಟಿದ್ದು ಒಂಚೂರು ಐ ಶಾಡೋ ಇತ್ತು. ನಮ್ಮ ಅಮ್ಮ ನೋಡಿದ್ರು ಮಾನಿಟರ್ ಅಲ್ಲ ಅವತ್ತು ಫಸ್ಟ್ ಹೇಳಿದಾರೆ ಸರ್, ಸತೀಶ್ ಅವ್ರು ಕೂತಿದ್ರು, ಸರ್ ಒಂಚೂರು ಐ ಶಾಡೋ ಕಾಣಿಸ್ತಾ ಇದೆ ಅನ್ಸುತ್ತಲ್ಲ, ತೆಗ್ಸಕ್ ಹೇಳಿ ಅವಳಿಗೆ ಅಂತ ನಮ್ಮ ಅಮ್ಮ ಹೋಗಿ ಹೇಳಿ ನಮ್ಮಮ್ಮ ಐ ಶಾಡೋ ತೆಗ್ಸಿದ್ರು. ಇಲ್ಲ ಸರ್ ಐ ಶಾಡೋ ಬೇಡ, ಹಂಗೆ ಚೆನ್ನಾಗಿದೆ ಅಂತ. ಸೊ ಇಡೀ ಸಿನಿಮಾ ತುಂಬಾ ಚೆನ್ನಾಗಿ, ಅಂದ್ರೆ ನನ್ಗೆ ಈವನ್ ನನ್ ಇಮೋಷನಲ್ ಸೀನ್ಸ್ ಏನೇನಿದೆ ಅಲ್ಲ, ಇಮೋಷನಲ್ ಸೀನ್ಸ್ ಅಲ್ಲೂ ನಾನು ತುಂಬಾ ಚೆನ್ನಾಗಿ ಕಾಣಿಸಿದೀನಿ. ನನ್ಗೆ ತುಂಬಾ ಇಷ್ಟ ಆಯ್ತು ದ ವೇ ನನ್ ಕ್ಯಾರೆಕ್ಟರ್ ಕಾಣಿಸಿರೋದು, ಆ ಲಂಗ ದಾವಣಿ ಕಲರ್ಸ್ ಆಗಿರ್ಬೋದು, ಪ್ರತಿಯೊಂದನು ಐ ರಿಯಲಿ ಲೈಕ್ ಹೌ ಮೈ ಕ್ಯಾರೆಕ್ಟರ್ಸ್ ಲುಕ್. ಸೊ ನನ್ಗೆ ಆಫ್ಕೋರ್ಸ್ ನೋಡಿದ ತಕ್ಷಣ ಫಸ್ಟ್ ಥಿಂಗ್ ಯಾವ್ದೇ ಆಗಿದ್ರು ದೇ ಸೆ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಐ ಡೋಂಟ್ ನೋ, ಎವ್ರಿಬಡಿ ಡಸ್ ದಟ್. ಇಟ್ಸ್ ಅ ವೆರಿ ಹಿಪೋಕ್ರಿಟಿಕಲ್ ಥಿಂಗ್ ಅನ್ಸುತ್ತೆ. ನೋಡಿದ ತಕ್ಷಣ ಚೆನ್ನಾಗಿದ್ದಾರೆ, ದಟ್ಸ್ ದ ಫಸ್ಟ್ ಥಿಂಗ್ ಎವ್ರಿಬಡಿ ಡಸ್. ಬಟ್ ಅದ್ ನೋಡಿದ ತಕ್ಷಣ ನನ್ನ ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಐ ರಿಯಲಿ ಲೈಕ್ ಇಟ್. ಅದ್ ಬಿಟ್ಟು ಆ ಇಮೋಷನಲ್ ಸೀನ್ ಏನಿದೆ ಅದು, ನನ್ ಕಲ್ಯಾಣವೇ ಗೌರಿ ಸಾಂಗ್ ಅಲ್ಲಿ ನಾನು ಹೆಂಗ್ ಕಾಣಿಸ್ತೀನಿ, ಐ ಅಬ್ಸಲ್ಯೂಟ್ಲಿ ಲವ್ ದಟ್ ಸಾಂಗ್. ಅಂಡ್ ಕ್ಲೈಮ್ಯಾಕ್ಸ್ ಪೋರ್ಷನ್, ಮತ್ತೆ ಫಸ್ಟ್ ಟೈಮ್ ಹೀರೋ ನೋಡೋದು ಒಂದು ಪೋರ್ಷನ್ ಇದೆ, ಅದ್ರಲ್ಲಿ ಒಂದು ಟರ್ನ್ ಮಾಡಿ ಒಂದ್ ಲುಕ್ ಇದೆ. ನಾನು ಪ್ರಾಬ್ಲಿ ಎಲ್ಲ ಹೇಳೇ ಬಿಡ್ತೀನಿ, ಸಿನಿಮಾ ನನ್ಗೆ ಐ ರಿಯಲಿ ಲೈಕ್ ನಂಗೆ ಕಾಣಿಸಿದೀನಿ ಅನ್ನೋದು. ಸೊ ಒಂದೇನಂದ್ರೆ ಈ ಸಿನಿಮಾದಲ್ಲಿ ಇವ್ರನ್ನ ಎಲ್ಲೂ ನಾವು ಅಂದ್ರೆ ಬ್ಯಾಕ್ ಡ್ರಾಪ್ ಅಲ್ಲಿ ಸುಮ್ನೆ ನಿಂತ್ಕೊಳ್ಳೋ ಹತ್ರ ಒಂದ್ ಸೀನ್ ಅಲ್ಲೂ ಬಳಸಿಲ್ಲ. ಯಾವ ಸೀನ್ ಬರ್ತಾರೆ ಎಲ್ಲಾ ಸೀನ್ ಅಲ್ಲೂ ಇಂಪಾರ್ಟೆನ್ಸ್ ಇದೆ, ಅಂದ್ರೆ ಅವ್ರ ಮೇಲೆ ಇದೆ ಸೀನ್ಗಳು. ಹೌದು, ಅಂದ್ರೆ ಆ ಕತೆ ಬರ್ದಿರೋದೇ ಹೆಂಗೆ ಅವ್ರ ಕ್ಯಾರೆಕ್ಟರ್ ಬರುತ್ತೋ ಅವ್ರಿಗೆ ಆ ಇಂಪಾರ್ಟೆನ್ಸ್ ಕೊಟ್ಟಿದೀವಿ ಕಂಪ್ಲೀಟ್ಲಿ. ಇವ್ರು ಹೇಳ್ದಂಗೆ ಎಲ್ಲಾ ಕಡೆನೂ ಇವ್ರು ಹೇಳಿದ ಎಲ್ಲಾ ಸೀಕ್ವೆನ್ಸ್ ಅವ್ರಿಗೆ ಇಂಪಾರ್ಟೆನ್ಸ್ ಇದೆ. ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಡೈಲಾಗು ಅಷ್ಟೇ. ಒಂದ್ಸತಿ ಬಿ ಸುರೇಶ್ ಸರ್ ಜೊತೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಆ ಕಾನ್ವರ್ಸೇಷನ್ ಅಲ್ಲೂ ಅಷ್ಟೇ ಒಂದ್ ಡೈಲಾಗ್ ಇದೆ, ಅದು ನಂಗೆ ಡಬ್ಬಿಂಗ್ ಒಂಚೂರು ಕಷ್ಟ ಆಗ್ತಾ ಇತ್ತು. ನಾವಪ್ಪ ಬಂದಿದ್ರು ಡಬ್ಬಿಂಗ್, ಅವ್ರು ಹೇಳಿದ್ರು ಎಂತ ಡೈಲಾಗು, ನೀನ್ ಹೆಂಗ್ ಹೇಳ್ಬೇಕು ಗೊತ್ತಾ ಈ ಡೈಲಾಗ್ನ, ಅಷ್ಟು ತೂಕ ಇದೆ ಈ ಡೈಲಾಗ್ಗೆ ಅಂತ. ಸೊ ಆ ಡೈಲಾಗ್ಸ್ ಆಗಿರ್ಬೋದು, ಒಂದು ಮೋನೋಲಾಗ್ ಇದೆ ಇಮೋಷನಲ್ ಸೀನು, ಅದು I think the substance and style both Ambika has both of those in the cinema.
ಅಂಡ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಮಾತಾಡೋದಾದ್ರೆ ಕೋರ್ಸ್ ನೀವು ನಟರಾಗಿದ್ದೀರಾ ಅಂಡ್ ಪ್ರೊಡಕ್ಷನ್ ನೋಡಿದ್ದೀರಾ, ಬರವಣಿಗೆಲ್ಲೂ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ. ಈ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ತುಂಬ ಹೊಸದು. ಯಾಕೆ ಅಂತಂದ್ರೆ ಪ್ಯಾನ್ ಇಂಡಿಯಾ ಅಪ್ರೋಚ್ಗೆ ಬಂದಾಗ ಅಂದರೆ ಅಫ್ಕೋರ್ಸ್ ಕರ್ನಾಟಕದಲ್ಲಿ ಸತೀಶ್ ಅವ್ರನ್ನ ಜನ ನೋಡ್ತಾರೆ, ಸಿನಿಮಾ ಹಾಗೆ ಆಗುತ್ತೆ, ಹಿಟ್ ಆಗಿರುವಂತಹ ಉದಾಹರಣೆಗಳು ಇದೆ, ಚೆನ್ನಾಗಿರುವಂತಹ ಉದಾಹರಣೆಗಳು ಇದೆ ಬಾಕ್ಸ್ ಆಫೀಸಲ್ಲಿ. ಬಟ್ ಬೇರೆ ಸ್ಟೇಟ್ಸ್ಗಳು ಅಂತ ಬಂದಾಗ ಅದರ ಎಕ್ಸ್ಪೀರಿಯನ್ಸ್ಗಳು ಮ್ಯಾಟ್ರ್ ಆಗುತ್ತೆ. ಅಲ್ಲಿ ಯಾವ ನಂಬರ್ಸ್ ಆಗುತ್ತೆ ಅಥವಾ ಯಾವ ಥರ ಅದನ್ನು ತೊಗೊಂಡು ಹೋಗ್ಬೋದು, ಅದಕ್ಕೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಲ್ಲೇ ಇರೋದು ಅಥವಾ ಆ ಚಾಲೆಂಜನ್ನ ಹೇಗೆ ಡೀಲ್ ಮಾಡಿದ್ರಿ ಇನಿಷಿಯಲಿ? ನಾ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ಈ ಸಿನಿಮಾ ಮಾಡ್ಬೇಕಾದ್ರೆ ನಾವು ಪ್ಯಾನ್ ಇಂಡಿಯಾಗೆ ಅಂತ ಮಾಡಿಲ್ಲ, ಆಮೇಲೆ ನಾವು ಕನ್ನಡ ಸಿನಿಮಾ ಅಂತಾನೆ ಮಾಡಿದ್ದು. ಓಕೆ, ಮಾಡ್ತಾ ನಮ್ಗೆ ಏನ್ ಅನಿಸ್ತು ಅಂದ್ರೆ ಇದು ಬೇರೆ ಭಾಷೆಯವರು ನೋಡ್ಬೋದು ಈ ಸಿನಿಮಾನ, ಆ ಕ್ವಾಲಿಟಿ ಇದೆ ಈ ಸಿನಿಮಾ, ಇದನ್ನ ಯಾಕೆ ಮಾಡಬಾರ್ದು ಸಬ್ಜೆಕ್ಟ್. ಅವಾಗ ಇಡೀ ಟೀಮ್ ಡಿಸೈಡ್ ಮಾಡಿದ್ವಿ, ಓಕೆ ಇದು ಯಾಕೆ ಕನ್ನಡ ತಮಿಳು ತೆಲುಗು ಯಾಕೆ ಡಬ್ ಮಾಡಬಾರ್ದು ನಾವು ಅಂತ. ಡಬ್ಬಿಂಗ್ ಎಲ್ಲ ನಿಮ್ಗೆ ತುಂಬಾ ಖರ್ಚಾಗಲ್ಲ ಟೆಕ್ನಿಕಲಿ ಹೇಳ್ಬೇಕು ಅಂತಂದ್ರೆ, ಅದೊಂದು ಮಿನಿಮಮ್ ಅಮೌಂಟ್ ಇರುತ್ತೆ, ಅಷ್ಟ್ರಲ್ಲಿ ನಾವು ಡಬ್ಬಿಂಗ್ ಎತ್ಬೋದು. ನಾನು ಒಂದೇ ತಲೆ ಹೊಡೆದಿದ್ದು, ನಮ್ಮ ಮನೆಗೆ ಹೇಳಿದ್ದೆ ನಮ್ಮ ಎಡಿಟರ್ಗೆ, ಕೊಡಪ್ಪ ಒಂದು ಸ್ಟೋರಿಯಲ್ಲಿ ಕಟ್ ಮಾಡ್ಕೊಡು, ನಾನು ಇಡೀ ಜಗತ್ತು ತೋರಿಸ್ತೀನಿ ಅಂತ. ತೋರಿಸಿ ನಾವು ಒಪ್ಪಿಸ್ಕೊಂಡ್ ಬರ್ತೀನಿ. ನಮ್ಮ ಹತ್ರ ಏನಂದ್ರೆ ನಾವು ಒಂದು ಮಿನಿಮಮ್ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕಂಟೆಂಟ್ ನ ಒಂದು ನನ್ನ ಕರಿಯರ್ ಅಲ್ಲಿ ದೊಡ್ಡ ಬಜೆಟ್ ನನಗೆ ಆ ದೊಡ್ಡ ಬಜೆಟ್ ಸಿನಿಮಾ ಮಾಡಿದೀನಿ. ಈಗ ಏನ್ ಚಾಲೆಂಜಸ್ ಅಂದ್ರೆ ಈ ಸಿನಿಮಾ ತಗೊಂಡಲ್ಲಿ ಏನಾದ್ರು ಹೊಡೆದ್ಬಿಟ್ರೆ ನಮ್ಗೆ ಚಾನ್ಸ್ ಗೊತ್ತಿಲ್ಲ ಏನಾಗ್ಬೋದು. ಎಲ್ಲಾ ಸಿನಿಮಾಗಳು ಹಂಗೆ ತಾನೇ ಆಗೋದು, ಹಂಗೆ ಯೋಚನೆ ಮಾಡಿದೆ ನಾನು. ಅವಾಗ ಏನ್ ಮಾಡಿದೆ, ನಾನು ಸ್ಟೋರಿಯಲ್ಲಿ ಕಟ್ ಮಾಡಿಸ್ದೆ, ರೆಡಿ ಮಾಡ್ಕೊಂಡೆ, ಡಬ್ಬಿಂಗ್ ರೆಡಿ ಮಾಡಿದ್ವಿ. ರೆಡಿ ಮಾಡ್ಬಿಟ್ಟು ಏನ್ ಮಾಡಿದ್ವಿ, ನಮಗ್ ಪರಿಚಯ ಇರೋ ಡಿಸ್ಟ್ರಿಬ್ಯೂಟರ್ಗಳಿಗೆ ಪರಿಚಯ ಅಲ್ಲ, ಹೊಸದಾಗಿ ನಾವೇ ಸರ್ಚ್ ಮಾಡಿ ಹೊಸ ಡಿಸ್ಟ್ರಿಬ್ಯೂಟರ್ಗಳು, ಅವರು 45 ಸಿನಿಮಾ ಮಾಡಿದ್ದಾರೆ ಅಲ್ಲಿ ಆಂಧ್ರದಲ್ಲಿ. ರವಿಶಂಕರ್ ಅಂತ, ಕಲಾನಿಧಿ ಕಲಾ ಸೃಷ್ಟಿ ಇಂಟರ್ನ್ಯಾಷನಲ್ ಅಂತ ಅವ್ರ ಸಂಸ್ಥೆ, ಅವ್ರಿಗೆ ಸಿನಿಮಾ ತೋರಿಸಿದ್ವಿ. ಅವ್ರದ್ದು ರಿಯಾಕ್ಷನ್ ಒಂದಿದೆ, ಸಿನಿಮಾನೇ ಪೂರ್ತಿ ತೋರಿಸಿದ್ವಿ. ಅವ್ರ ರಿಯಾಕ್ಷನ್ ಒಂದು ವಿಡಿಯೋ ಬರ್ತೀವಿ ಈಗ ಇದೆ, ಮಂಡೆ ಮೇಲೆ ಬಿಡ್ತೀನಿ, ನೀವು ಅದನ್ನ ಹಾಕೋಬಹುದು. ನೋಡ್ಬಿಟ್ಟು ಅವರು ಫುಲ್ ಸ್ವೆಟ್ ಆಗ್ಬಿಟ್ರು. ಸ್ವೆಟ್ ಆಗಿ ಆಚೆ ಬಂದ್ಬಿಟ್ಟು ಅವ್ರ ಮಾತುಗಳು ಕೇಳ್ಬೇಕು, ಫುಲ್ ಅವರೇ ಕೇಳಿ, ಇದು ಬ್ಲಾಕ್ ಬಸ್ಟರ್, ಇದು ಬ್ಲಾಕ್ ಬಸ್ಟರ್, ಇದು ಇಟ್ಟಾಗ್ಲ ಅಂದ್ರೆ ಪುರಾ ಪ್ರೆಸ್ ಬರ್ತೀನಿ, ನಾನ್ ಮಾತಾಡ್ತೀನಿ ಪ್ರೆಸ್ ಅಲ್ಲಿ, ಇದು ಇಟ್ಟಾಗ್ಲೇಬೇಕು ಸಿನಿಮಾ, ಇದು ಇಟ್ಟಾಗೆ ಆಗುತ್ತೆ ಅಂತ. ಅದೇ ಸ್ಪೀಡ್ ಅಲ್ಲಿ ಮಾತಾಡ್ತಾ ಅವ್ರ ಅಮ್ಮ ಇಷ್ಟ ಆಗುತ್ತೆ ಇದು ಅಂತ ಅಷ್ಟೇ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ ಅವ್ರು. ವಿಡಿಯೋ ನೋಡೋದು ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿ ನನಗೇನಂದ್ರೆ ಇನ್ನು ಡಬಲ್ ಆಯ್ತು ಕಾನ್ಫಿಡೆನ್ಸ್ ನನಗೆ. ಎಸ್, ಅವ್ರು ಹೇಳಿದ್ರು, ಸರ್ ಎಷ್ಟು ಥಿಯೇಟರ್ ಬೇಕು ಹೇಳಿ, 200 ಥಿಯೇಟರ್ ನಾ ಮಾಡ್ಕೊಡ್ತೀನಿ ಸಿನಿಮಾ, 200 ಥಿಯೇಟರ್ ನಾ ಸಿನಿಮಾ ರಿಲೀಸ್ ಮಾಡ್ತೀನಿ ಸರ್, ಬನ್ನಿ ಸರ್ ಟ್ರೈಲರ್ ಲಾಂಚ್ ಮಾಡಿ, ಪ್ರೀ ರಿಲೀಸ್ ಮಾಡಿ, ಬನ್ನಿ ನಮ್ ಜೊತೆ ನಿಂತ್ಕೊಳ್ಳಿ, ನಾನ್ ಮಾಡ್ತೀನಿ ಪಿಕ್ಚರು. ಅವತ್ತೇ ಸೈನ್ ಆಯ್ತು, ಅಗ್ರಿಮೆಂಟ್ ಒಂದೇ ದಿವಸಕ್ಕೆ, ಅಲ್ಲೇ ಸೈನ್, ಅಲ್ಲೇ ಮಾತುಕತೆ ಮುಗಿಸಿ. ಅವ್ರೇನೋ ಒಂದು ಪರ್ಸೆಂಟೇಜ್ ಕೇಳಿದ್ರು, ನಾವು ಡಿಸ್ಕಷನ್ ಮಾಡಿಲ್ಲ, ಸರ್ ಮಾಡಿ, ನಿಮ್ಗೂ ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ, ನಮ್ಗಿಲ್ಲಿ ನಮ್ಮ ಸಿನಿಮಾ ಬಂದು ಇಲ್ಲಿ ಗೆದ್ದು ಇಷ್ಟು ಪರ್ಸೆಂಟೇಜ್ ಬಂದ್ರು ಸಾಕು ನಮ್ಗೆ, ಅದು ಎಕ್ಸ್ಟ್ರಾ ಬೆನಿಫಿಟ್ ನಮ್ಗೆ. ಈ ತರ ನಾನು ರೂಟ್ ಹುಡುಕಿದ್ದು. KVNಗೂ ಅಷ್ಟೇನೆ, ನಾನು KVN ಅವ್ರಿಗೂ ಸಿನಿಮಾನ ಅಂದ್ರೆ ಸಿನಿಮಾ ಮಾಡ್ಬಿಟ್ಟು ರಿಲೀಸ್ ಮಾಡ್ಬಿಡಿ ಸರ್ ಅಂತ ಹಂಗೆ ಕೇಳಿಲ್ಲ ನಾನು. ಸುಪ್ರೀತ್ ಅವ್ರು ಕರೆದ್ಬಿಟ್ಟು ಸಿನಿಮಾ ತೋರಿಸ್ಬಿಟ್ಟು ಅವ್ರು ಸಿನಿಮಾ ಇಷ್ಟಪಟ್ಟು ಸರ್ ಮಾಡೋಣ ಸರ್, ಎಲ್ಲ ಪ್ರಾಬ್ಲಮ್ ಮಾಡೋಣ ಸರ್, ಇದೇ ಮಾಡಿರೋದು. ತಮಿಳ್ಗೂ ಅಷ್ಟೇನೆ, ನಿನ್ನೆ ರಾತ್ರಿ ನೋಡ್ಕೊಂಡು ಹೋದ್ರು. ನೋಡ್ಬಿಟ್ಟು ಅವರು ಫಸ್ಟ್ ಹಾಫ್ ನೋಡ್ಕೊಂಡ್ ಬರ್ತಿದ್ದಂಗೆ ಒಬ್ಬ ಹುಡುಗ, ಅವ್ನ ಕಣ್ಣಲ್ಲಿ ನೀರಿತ್ತು, ಅವ್ನು ಥ್ರಿಲ್ ಆಗಿದ್ದ ಫುಲ್ ಫಸ್ಟ್ ಹಾಫ್ ಅಲ್ಲೇ. ಸೆಕೆಂಡ್ ಹಾಫ್ ಬೇರೆನೆ ಬಿಡಿ ಕತೆ. ಸೆಕೆಂಡ್ ಹಾಫ್ ನೋಡಿದ್ರು, ಅಗೇನ್ ಸೇಮ್, ಸರ್ ನಾವು ರಿಲೀಸ್ ಮಾಡ್ತೀವಿ ಪಿಕ್ಚರು, ಈ ಪಿಕ್ಚರ್ ನಮ್ಗೆ ತುಂಬಾ ಇಷ್ಟ ಆಯ್ತು, 100% ಹಿಟ್ ಆಗುತ್ತೆ ತಮಿಳ್ನಾಡಲ್ಲಿ, ಬನ್ನಿ ನಾವು ನಿಮ್ ಜೊತೆಗೆ ಇರ್ತೀವಿ, ಎಷ್ಟು ಥಿಯೇಟರ್ ಬೇಕು ಹೇಳಿ ನಿಮ್ಗೆ. ಸೈನ್ ಆಯ್ತು. ಇವತ್ತು ಕರ್ನಾಟಕ, ತಮಿಳ್ನಾಡು, ಆಂಧ್ರ 3 ಕಡೆ ಹೋಗಿರೋದು ನನ್ನಿಂದಲ್ಲ. ಕರ್ನಾಟಕ ಬಿಡಿ, ತಮಿಳ್ನಾಡು, ಆಂಧ್ರ ಹೋಗಿರೋದು ನನ್ನಿಂದಲ್ಲ, ಸಿನಿಮಾಯಿಂದ. ಸಿನಿಮಾ ಹೇಳ್ಕೊಂಡು ಹೋಗಿದೆ. ಒಂದು ಸಿನಿಮಾ ಚೆನ್ನಾಗಿ ಮಾಡಿ ನಾವು ಇವತ್ತು ನಾಳೆ ನಾವು ಮಾಡ್ತಾ ಇದೀವಿ, ಅದೇನಾಗುತ್ತೆ ನಮ್ ಕೈಲಿಲ್ಲ. ಓಕೆ, ಈಗ ಜನ ನೋಡಿದವ್ರು ಎಲ್ಲರೂ ವಾವ್ ಅಂತಿದ್ದಾರೆ, ಅದು ಬಿಡಿ. ಆದ್ರೆ ಹೊರಗಡೆ ಅದೇನಾಗುತ್ತೋ ಸೂಪರ್ ಹಿಟ್ ಆಗ್ಬಿಡ್ಬೋದು, ಅವರೇಜ್ ಆಗ್ಬೋದು, ಅಥವಾ ಹಿಟ್ ಆಗ್ಬೋದು, ವಿ ಡೋಂಟ್ ನೋ. ಆದ್ರೆ ಈ ಅಚೀವ್ಮೆಂಟ್ ಮಾಡಿದೀವಲ್ಲ ನಾವು, ಈ ದಾರಿ ಹುಡ್ಕದ್ವಲ್ಲ, ಇದೊಂದು ದಾರಿ ಇತ್ತು ಹುಡ್ಕದ್ವಲ್ಲ. ಈಗ ನಾನು ಇನ್ನೂ ಸಿನಿಮಾಗಳು ಮಾಡ್ಬೇಕಾದ್ರೆ ನನಗೆ ಇನ್ನೂ ಜೋಶ್ ಏನಂದ್ರೆ, ಓಕೆ ಈ ದಾರಿ ಇದೆ, ಈ ದಾರಿ ಇದೆ. ಸಿನಿಮಾ ಮಾಡಕ್ ಬರೀ ದುಡ್ಡು ಬೇಕಾಗಿ, ದುಡ್ಡೇ ಅಷ್ಟೇ ಮುಖ್ಯ ಅಲ್ಲ ಸಿನಿಮಾ ಮಾಡಕ್ಕೆ, ದುಡ್ಡು ಬೇಕು, ದುಡ್ಡಿಲ್ಲ ಸಿನಿಮಾ ಮಾಡಕ್ಕಾಗಲ್ಲ. ಆದ್ರೆ ಈ ತರನು ಒಂದು ಸಿನಿಮಾ ರಿಲೀಸ್ ಮಾಡ್ಬೋದು ಕನ್ಸ್ಕೊಂಡ್ರೆ, ಸಿನಿಮಾ ಚೆನ್ನಾಗಿ ಮಾಡಿದ್ರೆ ನಾವು, ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಆಗಿದೆ, ಈ ತರನು ಸಿನಿಮಾ ರಿಲೀಸ್ ಮಾಡ್ಬೋದು. ಇದೊಂದು ದಾರಿ ಇದೆ ಒಳ್ಳೆ ಸಿನಿಮಾಗಳಿಗೆ.